ಈಗ ಕೃಷ್ಣನನ್ನ ಸಮಸ್ತ ರಾಜ ಸತ್ಪತಿ ಸಮಸ್ತ ರಾಜ ಸತ್ಪತಿ ಅಂತ ಹೇಳಿ ಅಭಿಷೇಕವನ್ನು ಮಾಡಬೇಕು. ಇಲ್ಲದೆ ಹೋದ್ರೆ ವಜ್ರಾಯುಧ ಅಂತ ಹೊಡೆದು ಬಿಡ್ತಾರೆ ಅಂತ ಹೇಳಿ ಹೇಳಿದ್ರು. ಅವರೆಲ್ಲ ಏನು ಮಾಡಿದ್ರು ಮತ್ತೆ ಈಗ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಏನು ಮಾಡೋಕ್ಕಾಗ್ತಾ ಇಲ್ಲ, ನಿರ್ವಾಹ ಇಲ್ಲ. ಅಭಿಷೇಕ ಮಾಡೋಣ ಅಂತ ತೀರ್ಮಾನ ಮಾಡಿ ಕೃಷ್ಣನಿಗೆ ವಿಶೇಷವಾದ ಅಭಿಷೇಕವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಆ ಹೊತ್ತಿನಲ್ಲಿ ಪುರಾಭಿಭೇತಿ ಪುರಾದಿವಿಸ್ಥಿತಶ್ಚ ಚ ಪ್ರಬರ್ಧನೆ ವಯಂ ಕ್ಷಮಾಹ. ಹಿಂದೆಲ್ಲ ನಾವು ಇಂದ್ರದೇವರು ಮೇಲಿಂದ ಬಂದು ಹೊಡಿಲಕ್ಕೆ ಹೊರಟಾಗ ನಾವೆಲ್ಲ ಸೋಲಿಸ್ಬಿಡ್ತಾ ಇದ್ವಿ. ಆದರೆ ಈಗ ಸಮಸ್ಯೆ ಇದೆ. ಕೃಷ್ಣನನ್ನು ಆಶ್ರಯಿಸಿಬಿಟ್ಟಿದ್ದಾನೆ. ಜೊತೆಗೆ ಮೇಲೆ ಇಂದ್ರದೇವರು, ಈ ಕಡೆ ಕೃಷ್ಣ, ಇಬ್ಬರು ಕೂಡ ಯುದ್ಧಕ್ಕೆ ಬಂದಾಗ ನಮಗೆ ಭಾರಿ ಕಷ್ಟ ಆಗುತ್ತಾದ್ರಿಂದ ಅಭಿಷೇಚಯಾಮ ತಂ ವಯಂ. ಕೃಷ್ಣನಿಗೆ ಆ ಇಂದ್ರದೇವರ ದೂತ ಹೇಳಿದ ರೀತಿಯಲ್ಲಿ ಪಟ್ಟಾಭಿಷೇಕವನ್ನು ಮಾಡಿಬಿಡೋಣ ಅಂತ ತೀರ್ಮಾನ ಮಾಡಿ. ಅಥೋನ್ಯಥಾ ಧನುರ್ಯಥಾ ನರಪರಾಧ ಮೃತ್ಯುಕೋಪಿ ಸನ್ ಸುರೇಂದ್ರ ವಜ್ರತಾಡಿತೋ ಬಭೂವ ಕುಕ್ಷಿಗಾಶ್ಯಯುಕ್. ಇದು ವಿಶೇಷ ಅರ್ಥ ಕೇಳಿದರೆ ಇಂದ್ರ ಬಂದು ಹೊಡಿಬಹುದು. ನಿಮಗೆ ಅವಧ್ಯತ್ವ ವರ ಇದೆಯಲ್ಲ ಅಂತ ಕೇಳಿದರೆ ಅವಧ್ಯತ್ವ ವರ ಇದೆ, ಆದರೆ ಕೈಕಾಲು ಬರಿಬಾರ್ದು ಅಂತೇನು ಇಲ್ಲ. ಆದ್ದರಿಂದ ನಾವು ಹುಷಾರಾಗಿರಬೇಕು ಅಂತ ಅನ್ಕೊಂಡು ಅದಕ್ಕೊಂದು ದೃಷ್ಟಾಂತ ಕೊಟ್ಟರೆ ಈಗ ಏನಾಗಿದೆ. ಈಗ ಅಥೋನ್ಯಥಾ ಧನುರ್ಯಥಾ ವರಾದ್ ಅಮೃತ್ಯಕಃ ಅಮೃತ್ಯುಕಃ ಅಪಿ ಸನ್ ಸುರೇಂದ್ರ ವಜ್ರತಾಡಿತಃ ಬಭೂವ ಕುಕ್ಷಿಗಾಶ್ಚಯುಕ್. ಕತೆ ಕೇಳಿದ್ದ, ರಾಮಾಯಣದ ಕತೆ ಕೇಳಿದ್ದ. ರಾಮಾಯಣ ನಡೆದೋಗಿತ್ತಲ್ಲ. ಕಬಂಧನಿಗೆ ಏನಿತ್ತು? ಅವಧ್ಯತ್ವ ವರ ಇತ್ತು. ಆದರೆ ಇಂದ್ರದೇವರು ಏನು ಮಾಡಿದ್ರು? ಹೊಡೆದ್ರು. ಅವರು ಸಾಯ್ಲಿಲ್ಲ. ಅದೇನಾಯ್ತು? ತಲೆ ಹೋಗಿ ಹೊಟ್ಟೆಗಳು ಸಿಕ್ಕೊಂಡು ಪದೀತಿ ಆಗೋಗ್ಬಿಟ್ಟ. ನಮ್ಗೆ ಹಾಗಾದ್ರೆ ಕಷ್ಟ ಅಂತ ಅಂದ್ಕೊಂಡ್ರು. ಅವ್ರಿಗೆ ಅಮೃತ್ಯು ಎಷ್ಟು ಸ್ವಾರಸ್ಯ ಇದೆ. ಅವಧ್ಯತ್ವ ವರ ಬೇರೆ. ತುಂಬ ಜನ ದೀರ್ಘಾಯುಷ್ಯ ಕೇಳಿಬಿಡ್ತಾರೆ, ಆರೋಗ್ಯ ಕೇಳಿಲ್ಲ, ಹೋಯ್ತಾರೆ. ಒದ್ದಾಡ್ಕೊಂಡು ಬಿದ್ದಿದ್ರೆ ಅದು ಪದೀತಿ ಆಯ್ತಾಗ. ಆರೋಗ್ಯ ಇದ್ರೆ ಆಯುಷ್ಯ ಇಲ್ಲ, ಆಯುಷ್ಯ ಇದೆ ಆರೋಗ್ಯ ಇಲ್ಲ. ಅದಕ್ಕೆ ಏನು ಹೇಳ್ತಾರೆ? ಆರೋಗ್ಯ ಆಯುಷ್ಯ ಐಶ್ವರ್ಯ ಮೂರು ಇದ್ದಾಗ ಮಾತ್ರ ಏನಾಗುತ್ತೆ, ಅಲ್ಲಿಗೆ ಸಾಧನೆ ಪೂರ್ತಿ ನಡೆಯುತ್ತೆ. ಆ ದೃಷ್ಟಿಯಲ್ಲಿ ಇವರು ಇದೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಅಥೋನ್ಯಥಾ ಧನು ಯಥಾ, ಧನು ಅಂದರೆ ಕಬಂಧ. ವರಾತ್ ಅಮೃತ್ಯುಕಃ ಅಪಿ ಸನ್, ಅಮೃತ್ಯುಕಃ ಅವಧ್ಯ ಆಗಿದ್ರೂ ಕೂಡ ಸುರೇಂದ್ರ ವಜ್ರತಾಡಿತಃ, ಸುರೇಂದ್ರ ವಜ್ರತಾಡಿತಃ ಇಂದ್ರದ ವಜ್ರಾಯುಧದಿಂದ ಹೊಡೆಯಲ್ಪಟ್ಟವನಾಗಿ ಬಭೂವ ಕುಕ್ಷಿಗ ಆಸ್ಯಯುಕ್, ಕುಕ್ಷಿಗ ಆಸ್ಯಯುಕ್, ಕುಕ್ಷಿ ಹೊಟ್ಟೆ, ಗ ಇರತಕ್ಕಂಥ, ಆಸ್ಯ ಅಂದ್ರೆ ಮುಖ, ಯುಕ್ ಕೂಡಿದವನಾಗಿ, ಉದರದೊಳಗೆ ಸೇರಿದಂತಹ ಹೊಟ್ಟೆ ಮುಖ ಉಳ್ಳವರಾಗಿ ಹಾಗಂತಲ್ಲ, ಹಾಗಾಗಬಾರ್ದು. ಕುಕ್ಷಿ ಆಸ್ಯ ಹೊಟ್ಟೆ ಅಂದ್ರೆ ಇವತ್ತು ಅದೆಲ್ಲ ಲೇಟೆಸ್ಟ್ ಇದು. ಒಂದು ಬಾಯಲ್ಲಿ ಏನೋ ಹೋದಾಗ ಏನು ಮಾಡ್ತಾರೆ, ಹೊಟ್ಟೆಯಲ್ಲಿ ಡೈರೆಕ್ಟ್ ತೂತ್ ಮಾಡಿ ಹಾಕ್ತಾರೆ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಕೆಲವೆಲ್ಲ ಇದು ಕಾನೂನು ಕ್ಯಾನ್ಸರ್ ಆಗಿರುತ್ತೆ. ಏನು ಮಾಡ್ತಾರೆ ಆಗ ಅವರು? ಸೋಲಕ್ಕೆ ಸಾಧ್ಯನೇ ಇಲ್ಲ, ಡೈರೆಕ್ಟ್ ಹೊಟ್ಟೆಯಲ್ಲಿ ಹಾಕ್ತಾರೆ. ಕಬಂಧನ ಫಸ್ಟ್ ಕೇಸ್ ಅದು. ಒಂದು ಹೊಟ್ಟೆ ಡೈರೆಕ್ಟಾಗಿ ಇಟ್ಕೊತಿದ್ದವು. ಎರಡು ಹೊಟ್ಟೆಯೊಳಗೆ ಹೊಟ್ಟೆಯೊಳಗೆ ಬಾಯಿ ಅಂದರೆ ನಾವು ತಗೊಳ್ಳುವ ಸಾಧಾರಣ ಬಾಯಿದಾಗ ಲೆಕ್ಕನೆ ಅದು ಹಿಡಿತಿದ್ದ. ಹೊಟ್ಟೆ ಹೊಡೆಯೋದು ಎಲ್ಲ ಜೀರ್ಣ ಮಾಡಿ ಹಾಕ್ತಾ ಇದ್ದಾರೆ. ಅದು ಕುಕ್ಷಿಗಾಶ್ಚಯುಕ್. ತಥೈವ ಕೃಷ್ಣ ಸಂಶ್ರಯಾತ್ ಸದಸ್ಯಚೀಪತಿರ್ನಯೇತ್ ಇತಿ ಸ್ವ ನಿಶ್ಚಿತ ನೃಪಾರಯಾತಯಂತ ಶೌರಯೇ. ಅದ್ರ ಜೊತೆಗೆ ಅಲ್ಲಿ ಬರೀ ಯಾರ ರಕ್ಷಣೆ ಇಲ್ಲದೇನೆ ಅವ್ರು ವರ ಇದ್ದಿದ್ದಕ್ಕೆ ಅಷ್ಟೆಲ್ಲ ಮಾಡಿದರು. ಕೃಷ್ಣನ ರಕ್ಷಣೆ ಸ್ಪೆಷಲ್ ಬೇರೆ ಇದೆ. ಯಾರಿಗೀಗ? ಈಗ ಯಾರಿಗಿದೆ? ಇಂದ್ರನಿಗೆ. ಆದ್ದರಿಂದ ನಾವೀಗ ರಿಸ್ಕ್ ತಗೊಳ್ಳೋದು ಬೇಡ, ಪಟ್ಟಾಭಿಷೇಕ ಮಾಡಿಬೇಡ ಅಂತ ತೀರ್ಮಾನ ಮಾಡಬೇಕು. ಸ್ವಾರಸ್ಯ ಅಂದರೆ ಅವ್ರಿಗೆ ಪಟ್ಟಾಭಿಷೇಕ ಮಾಡೋ ಉದ್ದೇಶ ಇಲ್ಲ, ನಿರ್ವಾಹ ಇಲ್ಲ, ಎಷ್ಟೋ ದೇವ್ರ ಪೂಜೆ ಮಾಡೋ ಐಡಿಯಾ ಇಲ್ಲ, ಬಟ್ ಜೀವನೋಪಾಯ ಬಿಡಾಗಿಲ್ಲ. ಏನು ಮಾಡ್ತಾರಾಗ? ಮಾಡಲೇಬೇಕು, ಬೈಕೊಂಡಾರು ಮಾಡ್ತಿರ್ತಾರೆ. ಇದು ಅದು ಪುಣ್ಯ ಅಲ್ಲ. ಜೀವನ ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಅರ್ಥ ಅಲ್ಲ, ಫಸ್ಟ್ ಆಫ್ ಆಲ್. ಬಟ್ ಮಾಡಿದ ಮಾತ್ರಕ್ಕೆ ಏನಂತಲ್ಲ, ಭಾರಿ ಭಕ್ತರು ಅಂತ ಏನೋ ಅಲ್ಲ. ಮತ್ತೆ ಅದು ಬೇರೆ ಕೆಲಸ ಇದ್ರೆ ಹೇಳಿಬಿಟ್ಟು ಬರ್ತೀವಿ. ಒಬ್ಬರು ಇರ್ತಾರೆ ಕೆಲವು ಸಲ ಬೇರೆ ಕೆಲಸ ಹೇಳಿಬಿಟ್ಟು ಬಂದ್ಬಿಡ್ತೇವೆ. ಕೆಲವರು ಏನು ಮಾಡಿ ಬಿಡೋದಿಲ್ಲ, ಇಲ್ಲೇ ಇರ್ತೀವಿ ನಾವು. ಯಾಕೆ? ಎಷ್ಟೋ ಜನ ಪುಣ್ಯ ಅಂಥವರು ಇದ್ದಾರೆ, ಯಾಕಾರೋ ಬಂದಿದ್ದು ಅವರು ಇರ್ತಾರೆ. ಇವ್ರು ಜನಾಧಿಗಳು ಎಂಥವ್ರು ಇವರೆಲ್ಲ ಕೂಡ ನಿರ್ವಾಹ ಇಲ್ಲ ಅಂತೇಳಿ ಪೂಜೆ ಹೊರಟು. ತಥೈವ ಇತಿಸ್ಮ ನಿಶ್ಚಿತ ನೃಪಾನ್ ಅಯಾತಯಂತ ಶೌರಯೇ ಸಮಸ್ತ ಶೋಚರಾಸುತಾಧಿವಿಕೃತೇಭಿಷೇಚನೆ ಇತಿಸ್ಮ ನಿಶ್ಚಿತ. ನಿಶ್ಚಯ ಮಾಡಿಬಿಟ್ಟು ಅವರೆಲ್ಲ ಕೃಷ್ಣನ ಹೇಳಿ ಕಳಿಸಿದ್ರು. ಏನಂತ? ಪಟ್ಟಾಭಿಷೇಕ ಮಾಡ್ತೇವೆ, ಬರಬೇಕು ಅಂತ ಕರೆದು. ಎಲ್ಲಿಂದ ಎಲ್ಲಿ ಬಂದು ಪರಿಸ್ಥಿತಿ ಪೂರ್ತಿ ಉಲ್ಟಾ ಪಲ್ಟಾ ಆಗೋಯ್ತು. ಅಷ್ಟೊತ್ತಿಗೆ ಒಂದು ವಿಚಿತ್ರ ನಡೀತು. ಸಮಸ್ತ ಶೋಚರಾಸುತಾದಿಭಿ ಕೃತೆ ಅಭಿಷೇಚನೆ ಅತೀವ ಭಗ್ನಮಾನಕಾನ್ ನ ಚ ಅನುಯಾತಿ ಕಶ್ಚನ ತಮಾಶ್ರಯಂ ಚ ಕೇಶವಂ ತದಾ ಏವ ಜೀವನಾರ್ಥಿನಃ
ಪ್ರಕುರ್ಯು ಆಸುರ ಅಪಿ ಇತಿ ದೇವಕಾರ್ಯ ಸಂಕ್ಷಯ. ಅಷ್ಟೊತ್ತಿಗೆ ಏನಾಯಿತು ಅಂದರೆ ಇಂದ್ರದೇವರು ಮತ್ತೊಂದು ಅಮೆಂಡ್ಮೆಂಟ್ ಕಳಿಸಿದ್ರು ಅಲ್ಲಿಂದ. ಎಲ್ಲರೂ ಸೇರಿ ಪಟ್ಟಾಭಿಷೇಕ ಮಾಡಿದ್ರು ಅಂತೇಳಿ ಮಾಡಬೇಕು ಅಂತ ಹೇಳಿದ್ರಲ್ಲ, ಈಗ ಎಲ್ಲರೂ ಬೇಕಾಗಿಲ್ಲ, ಕೆಲವರು ಮಾಡಬೇಕಾಗಿಲ್ಲ ಅಂತ ಹೇಳಿ ಕಳಿಸಿದ್ರು. ಯಾತಕ್ಕೆ ಅಂತ ಪ್ರಶ್ನೆ. ಎಷ್ಟು ಒಳ್ಳೆ ಕಾರಣ ಕೊಡ್ತೀವಿ, ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಇವತ್ತು ಯಾತಕ್ಕೆ ಎಲ್ಲರಿಗೂ ಶಿಕ್ಷಣ ಕೊಡೋದಿಲ್ಲ. ದೇವರು ಒಂದು ಕ್ಷಣದಲ್ಲಿ ದೇವರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ಅದು ಯಾತಕ್ಕೆ ಮಾಡೋದಿಲ್ಲ ಅಂದರೆ ಇತಿಸ್ಮ ಸಮಸ್ತಶಃ ಜರಾಸುತಾದಿಭಿ ಕೃತೆ ಅಭಿಷೇಚನೆ. ವೇದವ್ಯಾಸದೇವರು ಎಲ್ಲ ದುರ್ಮತ ಖಂಡನೆ ಮಾಡಿದರು, ಆಚಾರ್ಯ ಎಲ್ಲ ದುರ್ಮತ ಖಂಡನೆ ಮಾಡಿದ್ರು. ಹೇಗೆ ಮಾಡ್ಬೋದಾಗಿತ್ತು ಅವರು? ದುರ್ಮತ ಕಡೆ ಇರಬಾರ್ದು, ಆ ರೀತಿ ಮಾಡ್ಬಿಡೋದಾಗಿರ್ಬೇಕಾದ್ರೆ. ದುರ್ಮತ ಒಂದೂ ಇರಬಾರ್ದು. ಆ ಶಕ್ತಿ ಇತ್ತು ಅವ್ರಿಗೆ, ಏನು ಆಶ್ಚರ್ಯ ಇಲ್ಲೇ ಇಲ್ಲ. ಆಚಾರ್ಯ ಎಲ್ಲರೂ ಕಣ್ಣು ಮಾಡ್ಬೋದಾಗಿತ್ತು, ಎರಡೂ ಮಾಡ್ಬೋದು. ದುರ್ಮತನೇ ನಾಶ ಮಾಡೋದು, ಸಜ್ಜನರೇ ಮಾಡಿಬಿಡೋದು. ಯಾಕೆ ಮಾಡಲಿಲ್ಲ ಅಂದರೆ ಸ್ವರೂಪತಃ ಇರೋರು ಏನು ಮಾಡಬಾರ್ದು, ಚೇಂಜ್ ಮಾಡಬಾರ್ದು. ಎಲ್ಲರೂ ಸೇರಿ ಪಟ್ಟಾಭಿಷೇಕ ಮಾಡಿಬಿಟ್ರೆ ಏನಾಗುತ್ತೆ? ಈಗ ಹೊಸರವರೆಲ್ಲ ಪೂರ್ತಿ ಡಿಫೀಟ್ ಆಯ್ತು ಅವರಿಗೆ. ಮತ್ತೆ ಯಾರು ಏನು ಮಾಡೋದಿಲ್ಲ. ಆಮೇಲೆ ಕೆಟ್ಟ ಕೆಲಸ ಮಾಡೋಕೆ ಅವಸರ ಬೇರೆ ಇದ್ರು ಒಳ್ಳೆ ಕೆಲಸ ಮಾಡಲೇಬೇಕು. ಹಾಗಾಗಬಾರ್ದು. ಯಾತಕ್ಕೆ? ಅವ್ರವ್ರ ಸಾಧನೆ ಅಲ್ಲ, ಅವ್ರವ್ರ ಸಾಧನೆ ಆಗಬೇಕಲ್ಲ, ಅವ್ರವ್ರ ಸಾಧನೆ ಆಗಬೇಕು. ಎಲ್ಲರೂ ಪಾಸ್ ಹೋದ್ರೆ ಯಾರು ಓದೋದೇ ಇಲ್ಲ. ಎಲ್ಲರೂ ಪಾಸು, ಭಾಳ ನಿಷ್ಪಕ್ಷಪಾತ ಅಂತ ಅನೌನ್ಸ್ ಮಾಡಿಬಿಟ್ಟು ಅವ ಎಲ್ಲರೂ ಒಬ್ಬೊಬ್ಬರು ಓದಲ್ಲ, ಬುದ್ಧಿವಂತ ಕೂಡ ಓದಲ್ಲ. ಯಾತಕ್ಕೆ? ಓದಿ ಬೆಲೆ ಇಲ್ಲಲ್ಲ, ಏನು ವಿಶೇಷ ಬೆಲೆ ಇದೆ ಅಂತ ಬಿಟ್ಬಿಡುತ್ತೆ. ಅದಕ್ಕೆ ಇನ್ಸೆಂಟಿವ್ ಅಂತ ಹೇಳ್ತಾರೆ. ಇನ್ಸೆಂಟಿವ್ ಕೊಡೋ ಯಾತಕ್ಕೋಸ್ಕರ? ಸರಿಯಾಗಿ ಕೆಲಸ ಮಾಡಲಿ ಅಂತೇಳಿ, ಹೆಚ್ಚು ಕೆಲಸ ಮಾಡಲಿ ಅಂತೇಳಿ. ಎಲ್ಲರಿಗೂ ಒಂದೇ ಅಂತ ನೋ ಇನ್ಸೆಂಟಿವ್ ಅದು ಏನಾಗುತ್ತಾಗ ಯಾರು ಸ್ಪೆಷಲ್ ಕೆಲಸ ಮಾಡೋದೇ ಇಲ್ಲ. ಓಟಿ ಯಾಕೆ ಕೊಡ್ತಾರೆ? ಓಟಿ ಮಾಡಿ ಯಾಕೆ ಹೋಗ್ತಾ ಇದ್ದಾರೆ? ಓಟಿಗೆ ಹೆಚ್ಚು ದುಡ್ಡು ಬರುತ್ತೆ ಅಂತ ಹೋಗ್ತಾರೆ. ಅದೇ ಇದೇ ಕೆಲಸ ಓಟಿ ಮಾಡಿ ಕೆಲಸನೇ ಬಿಟ್ಬಿಡ್ತಾರೆ. ಹೆಚ್ಚು ಆಯಾಸ ಆಗುತ್ತೆ, ಯಾರು ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಸಮಸ್ತಶಃ ಜರಾಸುತಾಧಿಭಿ ಕೃತೆ ಅಭಿಷೇಚನೆ ಅತೀವ ಭಗ್ನಮಾನಕಾನ್ ನಚ ಅನುಯಾತಿ ಕಶ್ಚನ. ಜರಾಸಂಧಾದಿಗಳಿಗೆ ಯಾರಿರೋದು? ಒಬ್ಬ ಅನುಯಾಯಿಗಳೇ ಇರೋದಿಲ್ಲ, ಎಲ್ಲರೂ ವೈಷ್ಣವರಾಗಿಬಿಡ್ತಾರೆ ಹೊರಗಾದರೂ ಕೂಡ. ಆದರೆ ಹಾಗಾಗಬಾರದು. ಸಮಾಶ್ರಯಂಚ ಕೇಶವಂ, ಎಲ್ಲರೂ ಕೃಷ್ಣಾರ್ಪಣ ಅಂತಾರೆ, ಕೃಷ್ಣರಿಗೆ ಪೂಜೆ ಮಾಡ್ತಾರೆ. ಜರಾಸಂಧನೆ ಮಾಡಿದ ಮೇಲೆ ನಾವೆಲ್ಲ ಲೆಕ್ಕ ಅಂತಾರೆ. ಜರಾಸಂಧನೆ ಮಾಡಿದ ಮೇಲೆ ಇನ್ನು ಯಾರು ಉಳಿಯಲಿಕ್ಕೆ ಸಾಧ್ಯ ಇದೆ? ಎಲ್ಲರೂ ದೇವ್ರನ್ನ ಆಶ್ರಯಿಸಿಬಿಡೋಣ ಅಂತ. ಅಷ್ಟೇ ಅಲ್ಲ, ಸ್ವರೂಪ ಸಾಧನೆ ಆಗಬೇಕಲ್ಲ ಎಲ್ಲರಿಗೂ. ಸ್ವರೂಪದ ಸಾಧನೆ ಆಗದೆ ಹೋದ್ರೆ ಅವರ ಗತಿ ಆಗಬೇಕಲ್ಲ. ಕೇಶವಂ ತದೈವ ಜೀವನಾರ್ಥಿನಃ, ಎಲ್ಲರೂ ಕೂಡ ಬದುಕಿಗೋಸ್ಕರ, ಜೀವನೋಪಾಯ ಜೀವನಾರ್ಥಿ ಕರೆಕ್ಟಾಗಿ ಬಂತಾಗ ಜೀವನೋಪಾಯಕ್ಕೋಸ್ಕರವಾಗಿ ಒಳ್ಳೊಳ್ಳೆ ಕ್ಷೇತ್ರದಲ್ಲೂ ಇರಬಹುದು, ಪೂಜೆನೂ ಮಾಡಬಹುದು. ಭಾಳ ಪೂಜೆನೂ ನೋಡೋರಿಗೆ ಅದ್ಭುತ ಪೂಜೆ ಅಂತೂ ಅನಿಸ್ಬಹುದು. ಇಷ್ಟಾದರೂ ಏನಾಗಿರ್ಬೋದು? ಅದು ಉದರ ವೈರಾಗ್ಯವಿದು ಅಂತ ಆಗ್ಬೋದು. ಜೀವನಾರ್ಥಿನಃ, ಉದರ ವೈರಾಗ್ಯ ಅಂದ್ರೂ ಒಂದೇ, ಜೀವನಾರ್ಥಿ ಅಂದ್ರೂ ಒಂದೇ. ಪ್ರಕುರ್ಯು ಆಸುರ ಅಪಿ, ದೊಡ್ಡ ದೊಡ್ಡ ಹಸುರರು ಕೂಡ ಹಾಗೆ ಮಾಡಿಬಿಡ್ತಾರೆ. ಕುರ್ಯು ಅಲ್ಲ, ಪ್ರಕುರ್ಯು ಭಾರಿ ಜೋರಾಗೆ ಬಿಡ್ತಾರೆ. ಅವ್ರು ನಾಟಕ ಮಾಡೋರು ಏನು ಮಾಡ್ತಾನೆ? ಯಾವಾಗಲೂ ಸರಿಯಾಗಿ ಮಾಡೋದ್ರೆ ಜೋರಾಗೆ ಬಿಡ್ತಾರೆ. ನಾಟಕದಲ್ಲಿ ಅಳೋದೇ ಬೇರೆ, ನಿಜವಾಗ್ಲೂ ಅಳೋದು ಬೇರೆ. ನಿಜವಾಗ್ಲೂ ಅಷ್ಟು ಅಳೋದಿಲ್ಲ. ನಾಟಕದಲ್ಲಿ ಏನು ಮಾಡ್ತಾರೆ? ಜೋರಾಗಿ ಆಡ್ತಾರೆ. ಅದಕ್ಕೆ ರಾಮದೇವ್ರು ಏನು ಮಾಡ್ತಾರೆ? ಭಾರಿ ಜೋರಾಗಿ ಬಿಡ್ತಾರೆ. ಅದಕ್ಕೆ ನಾಟಕ ಅಂತ ಗೊತ್ತಾಗ್ಬಿಡುತ್ತಾಗ. ಈ ಗಿಡ ಬರಲ್ಲ ಕೇಳೋ, ಸೀತೆ ನೋಡಿದ್ರ ಯಾರು ಕೂಡ ಕೇಳಲ್ಲ. ಗಿಡ ಬರ ಇವತ್ತು ಕೂಡ ಯಾರೂ ಕೇಳೋದಿಲ್ಲ. ರಾಮದೇವ್ರು ಓವರ್ ಆಕ್ಟಿಂಗ್ ಮಾಡಿದ್ರು. ಅದು ಜನ ಏನು ತಿಳ್ಕೊ, ರಾಮ ಏನಪ್ಪ ಭಾರಿ ದಡ್ಡ ಅಂತ ನೋಡೋರಿಗೆ ಅನಿಸ್ಬೇಕು. ಅದು ಯಾಕೆ ಹೇಳತ್ತೆ ನೋಡೋರಿಗೆ ಗೊತ್ತಾ? ಇಷ್ಟು ಓವರ್ ಆಕ್ಟಿಂಗ್ ಅದು ಏನೋ ಮಾಡ್ತಾರೆ ಅಂತ ಅರ್ಥ. ಪ್ರಕುರ್ಯು ರಾಮದೇವ್ರು ಕೇಳ್ತಾರೆ, ನೋಡಿ ಗಿಡ ಎಲ್ಲದನ್ನು ನೀವು ನೋಡಿದ್ರ ಅಂತ ಹೇಳ್ಬಿಟ್ಟು ಆಗ್ಲೇನೆ ಗೊತ್ತಾಗೋದು ಕ್ಲಿಯರ್ ಆಗಿ ಇದು ನಾಟಕ ಅಂತ ಹೇಳಿ. ಪ್ರಕುರ್ಯು ಆಸುರಾಹ ಅಪಿ ಇತಿ ದೇವ ಕಾರ್ಯ ಸಂಕ್ಷಯ. ನಿದ್ದೆ ಬಂಧ ಮಾಡಿದವನು ಏನು ಮಾಡ್ತಾವ? ಸುಳ್ಳು ಕೊರಿಕೆ ಹೊಡಿತು ಜೋರಾಗಿ ಹೊಡಿಕೊಡಿ. ಯಾಕಂದ್ರೆ ಯಾರು ಮಲಗಿದ್ದ ನಿದ್ದೆ ಗ್ಯಾರಂಟಿ ಆಗಲಿ ಅಂತ. ನಿಜವಾಗ್ಲೂ ನ್ಯಾಚುರಲ್ ಇದ್ದರೆ ಹೊಡಿಬೇಕು ಅಂತ ಏನಿಲ್ಲ. ಆದರೆ ಮಾಡೋನೆಲ್ಲ ಅದು ಆ್ಯಕ್ಷನ್ ಮಾಡ್ತಾರೆ. ಅದಕ್ಕಾಗಿ ಸಮಾಶ್ರಯಂಚ ಕೇಶವರನ್ನು ಆಶ್ರಯಿಸಿ ಬಿಡ್ತಾರೆ. ಜೀವನಾರ್ಥಿನಃ ಅಪಿ ಕೇಶವಂ ಪ್ರಕುರ್ಯು ಆಸುರ ಅಪೀತಿ ದೇವ ಕಾರ್ಯ ಸಂಕ್ಷಯ. ಇದು ದೇವ ಕಾರ್ಯ ಕೆಟ್ಟು ಹೋಗುತ್ತೆ. ದೇವ ಕಾರ್ಯ ಅಂದ್ರೆ ಏನು? ಪರಿತ್ರಾಣಾಯ ಸಾಧೂರ ವಿನಾಶಾಯ ಚ ದುಷ್ಕೃತ. ಇವರು ಅಸುರರು ಸಾಯ್ಬೇಕು, ಒಳ್ಳೆಯವರು ಬದುಕಬೇಕು, ಧರ್ಮ ಉಳಿಬೇಕು, ಅಧರ್ಮ ಸಾಯ್ಬೇಕು. ಈ ರೀತಿ ಮಾಡಿದರೆ ಪರೀಕ್ಷೆ ಉದ್ದೇಶ ಏನಪ್ಪ? ಈಗ ಓದೋರು ಪಾಸ್ ಆಗ್ಬೇಕು, ಓದೋದ್ರು ಫೇಲ್ ಆಗ್ಬೇಕು. ಪರೀಕ್ಷೆಗೆಲ್ಲ ಏನಾಗುತ್ತಾಗ ಯಾರೂ ಓದೋದಿಲ್ಲ. ಅದೆಲ್ಲರೂ ಓದ್ತಾರೆ, ಆ ಕಡೆ ಸುಳ್ಳು. ಎಲ್ಲರೂ ಓದ್ತಾರೆ ಎಂಬ ಯೋಚನೆ ಮಾಡ್ಕೋಬಹುದಾ? ಸಾಧ್ಯನೇ ಇಲ್ಲ. ಯಾತಕ್ಕೆ? ಅಷ್ಟೆಲ್ಲ ಪರೀಕ್ಷೆ ಮಾಡ್ತೀವಿ ಅಂದ್ರೇ ಓದೋದಿಲ್ಲ, ಇಲ್ಲಾಂದ್ರೆ ಯಾರು ಓದ್ತಾರಾ? ಅದರಿಂದ ಏನಾಗುತ್ತೆ? ಸಾಧನೆ ನಿಂತು ಹೋಗ್ಬಿಡುತ್ತೆ.
ಯೋಗ್ಯರು ಒಳ್ಳೆ ಕಾರ್ಯ ಮಾಡಿ ಸದ್ಗತಿ ಹೋಗೋದನ್ನ ಅವ್ರು ಕಳ್ಕೊತಾರೆ ಅವಕಾಶ. ಮತ್ತು ಇನ್ನೂ ಹೆಚ್ಚು ಸಾಧನೆ ಮಾಡಿ ಆನಂದ ಆತಿಥ್ಯ ಪಡ್ಕೊಳ್ಳೋ ಯೋಗ್ಯತೆನೂ ಕಳ್ಕೊಂಡ್ಬಿಡ್ತಾರೆ. ಇವರು ಅಂಧ ತಮಸ್ಗೆ ಹೋಗದಂತೆ ಆಗುತ್ತೆ. ಮತ್ತೆ ಅಂಧ ತಮಸ್ಗೆ ಎಲ್ಲ ದೇಶನ ಆಶ್ರಯಿಸಿದ ಮೇಲೆ ಅಂಧ ತಮಸ್ಗೆ ಹೋಗೋ ಚಾನ್ಸೇ ಇಲ್ಲ. ಅವ್ರು ಹೋಗ್ಬೇಕಾದ ಅಲ್ಲಿಗೇನೆ ನರಕಕ್ಕೆ ಹೋಗ್ಬೇಕು, ಹೋಗೋದಿಲ್ಲ. ಆಗಬಾರದು ಅಂತೇಳಿ ದೇವ್ರು ಹೀಗೆ ಮಾಡ್ತಾರೆ. ಈ ನಮ್ಗೆ ಅರ್ಥ ಆಗುತ್ತೆ ಕಲಿಯುಗ ಧರ್ಮ ಯಾತಕ್ಕೆ ಪರಮಾತ್ಮ ಇಟ್ಟಿದ್ದಾರೆ ಅಂದರೆ ಅವರು ಸಾಧನೆ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಇಷ್ಟಾರು ಒಳ್ಳೆ ಸಾಧನೆ ಮಾಡೋರು ಇದ್ದೇ ಇದ್ದಾರೆ. ನಂಬರ್ ನೆಗ್ಲಿಜಿಬಲ್ ಇರಬಹುದು. ಮದುವೆದಲ್ಲಿ ಹೇಳ್ತಾರೆ ಸ್ವಲ್ಪ ಜನ ಇದ್ದಾರೆ ಅಂತ ಹೇಳಿ. ಸ್ವಲ್ಪ ಜನ ಎಲ್ಲಿ ಕೌಂಟ್ ಜಸ್ಟ್ ಹೇಳ್ತಾರಲ್ಲ ಹ್ಯಾಂಡ್ಫುಲ್ ಪೀಪಲ್ ಅಂತ ಅಷ್ಟೇ ಜನ ಇದ್ದಾರೆ. ಆದರೂ ಕೂಡ ಏನಾಗಬೇಕು, ಒಬ್ಬನೇ ಒಳ್ಳೆಯವರು ಇದ್ರು ಅವನಿಗೋಸ್ಕರ ಪರೀಕ್ಷೆ ಮಾಡಬೇಕಾಗ್ತದೆ. ಕೆಲಸ ಇಡೀ ಕ್ಲಾಸಲ್ಲೇ ಒಬ್ಬರು ಬಿಡ್ತಾರೆ, ಹೈಯರ್ ಕ್ಲಾಸಲ್ಲಿ ಒಬ್ಬರೇ ಇರ್ತಾರೆ ಅಷ್ಟೇ ಅಂತೇಳಿ ಏನು ಮಾಡೋದಿಲ್ಲ, ಅದು ವೈಂಡ್ ಅಪ್ ಮಾಡೋದಿಲ್ಲ. ನಡೆಸಿ ಅವನಿಗೆ ಅವಕಾಶ ಕೊಟ್ಟರೆ ಒಬ್ಬರು ಪಾಸ್ ಆಗ್ತಾರೆ, 106 ಜನಕ್ಕೆ ಆಮೇಲೆ ಲೆಕ್ಚರರ್ ಆಗ್ತಾರೆ. ಅವ್ನು ಹೋಗಿದ್ರೆ ಏನಾಗ್ತಿತ್ತಾಗ ಅಷ್ಟು ಕ್ಲಾಸ್ ಅಲ್ಲಿ ನಿಂತೋಗ್ಬಿಡ್ತಾರೆ. ಆದ್ದರಿಂದ ಯಾವ್ದು ಮುಖ್ಯ ಅಲ್ಲ, ಇವತ್ತು ಅವ್ರವ್ರ ಕೆಲಸ ಅವ್ರು ಮಾಡಬೇಕಾದ್ರೆ ಆ ರೀತಿ ವಾತಾವರಣನೇ ಇರಬೇಕು. ಅದಕ್ಕಾಗಿ ಎಲ್ಲರೂ ಇವತ್ತು ಆಚಾರ್ಯ ಎಲ್ಲರಿಗೂ ಪ್ರಶ್ನೆಗೆ ಉತ್ತರ ಇರುವಂತ ಅವ್ರು ಕನ್ವರ್ಟ್ ಮಾಡಕ್ಕೆ ನಮ್ಮಲ್ಲೇ ಕೆಲವು ಬರೆದವರಿದ್ದಾರೆ. ಆಚಾರ್ಯರಿಗೂ ಎಲ್ಲರನ್ನೂ ಕನ್ವರ್ಟ್ ಆಗಲಿಲ್ಲ ಅವ್ರ ಕೈಲಿ ಅಂತ ಬರೆದವರಿದ್ದಾರೆ. ಆಚಾರ್ಯಗೆ ಎಲ್ಲರನ್ನು ಕನ್ವರ್ಟ್ ಮಾಡೋ ಶಕ್ತಿ ಇರಲಿಲ್ಲ, ಅವ್ರ ಕೈಲಿ ಆಗಲಿಲ್ಲ ಅಂತ ಬರೆದವರಿದ್ದಾರೆ. ಆ್ಯಕ್ಚುಲಿ ನಮ್ಮವರೇ ಭಾರಿ ತಪ್ಪದು. ಯಾತಕ್ಕೆ ಅವ್ರು ಒಳಗಿದ್ದು ಉಸಿರಾಡ್ಸೋರು ಯಾವ್ದು ಸಾಧ್ಯ ಇದೆ ಅವರಿಗೆ? ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಕುಂಭಕರ್ಣ ರಾವಣನ ಕೊಲ್ಲೋ ಶಕ್ತಿನೇ ಅವರಿಗಿದ್ದ. ಅವರಿಗೆ ಇದೆಲ್ಲ ಏನು ದೊಡ್ಡ ವಿಚಾರ ಅಲ್ಲ. ಯಾಕೆ ಮಾಡಲಿಲ್ಲ ಅಂದರೆ ದೇವಕಾರ್ಯ ಸಂಚಯ ಆಗಬಾರ್ದು. ದೇವಕಾರ್ಯ ಕಲಿಯುಗದಲ್ಲಿ ಏನಾಗಬೇಕು, ಎಲ್ಲ ದುಷ್ಟರು ಹೆಚ್ಚರ ಇರಬೇಕು. ದುರ್ಮತ ಖಂಡನೆ ಮಾಡಿ ದುಷ್ಟ ಇರೋದಿಲ್ಲ. ಅದರಿಂದ ಏನಾಗಬೇಕು ಅಲ್ಲಿ ಆಗ ಅದು ಅವಕಾಶ ಇರಬೇಕಾದ್ರೆ ಎಲ್ಲರನ್ನೂ ಪರಿವರ್ತನೆ ಮಾಡೋಕ್ಕೆ ಹೋಗೋದಿಲ್ಲ. ಯಾರಿಗೆ ಬೇಕದು? ಯಾರು ಯೋಗ್ಯರೋ ಅವ್ರಿಗೆ. ರೂಪಜ್ಞಾನ ಯಾರಿಗೆ ಕೊಡಬೇಕು? ಕಣ್ಣಿದ್ದವರಿಗೆ. ಶಬ್ದಜ್ಞಾನ ಯಾರಿಗೆ ಕೊಡಬೇಕು? ಕಿವಿ ಇದ್ದವ್ರಿಗೆ. ಈಗ ಅಧ್ಯಾತ್ಮ ಯಾರಿಗೆ ಕೊಡಬೇಕು? ಯೋಗ್ಯತೆ ಇದ್ದವರಿಗೆ. ಕಂಡವರಿಗೆ ಕೊಡಬಾರ್ದು. ಅದಕ್ಕೆ ಅನಾವಿಷ್ಕುರ್ವನ್ ನನ್ಮಯ ಬ್ರಹ್ಮಸೂತ್ರ ಎಲ್ಲರಿಗೂ ಕೂಡ ಪ್ರಕಟವಾಗಿ ಹೇಳಬೇಕಾದ ಕಾರಣ ಇಲ್ಲ ಅಂತೇಳಿ. ಆಸಕ್ತರಿಗೆ ಹೇಳದೇ ಇರಬಾರದು ಕೂಡ, ಅದು ಅನಾಸಕ್ತರಿಗೆ ಇಲ್ಲ. ಆ ಹಾಂ ಇದು ಹೇಳಿದ್ದು ಶಿಷ್ಯರಿಗೆ ಶಿಷ್ಯಾಣ ಬುದ್ಧಿ ಶಾಣತ್ವ ಸಿದ್ಧೈ. ಶಿಷ್ಯರಿಗೆ ಬುದ್ಧಿ ಹರಿತಾಗಬೇಕು. ದುರ್ಮಾರ್ಗ ಬಿಟ್ಟು ಸನ್ಮಾರ್ಗ ನಿರಾಗೆ ಆಗಬೇಕು. ದುರ್ಮಾರ್ಗಕ್ಕೆ ಹೋಗಿದ್ರೆ ಸನ್ಮಾರ್ಗಕ್ಕೆ ಬರಬೇಕು. ಸನ್ಮಾರ್ಗದ ಅದರಲ್ಲೇ ಕಂಟಿನ್ಯೂ ಆಗಬೇಕು. ಗೊತ್ತಾಯ್ತಾ? ಇದು ಬುದ್ಧಿ ಕೆಡದೇ ಇರೋದಕ್ಕೆ ಮಾಡಿದ ವ್ಯವಸ್ಥೆ ಹೊರತು ವ್ಯಾಕ್ಸಿನ್ ಕೊಟ್ಟರೆ ಏನಾಗುತ್ತಾಗ ರೋಗ ಬರೋದಿಲ್ಲ. ಇವರಿಗೆಲ್ಲ ಮಾಡಿದ ವ್ಯವಸ್ಥೆ ಮಾಡಿದ್ರು ಹೊರತು ಅವ್ರಿಗೆ ಮಾಡ್ಲಿಕ್ಕೆ ಹೋಗಲಿಲ್ಲ. ಇವ್ರಲ್ಲೂ ಕೂಡ ನಮ್ಮ ದೇಶದಲ್ಲಿ ಕೂಡ ಏನು ಮಾಡಿದ್ರು, ಈಗ ಏನಾದ್ರು ಮಾಡಿದಾಗ ಯಾರು ವ್ಯಾಕ್ಸಿನ್ ಪ್ರಿಪೇರ್ ಮಾಡಿದ್ರು ಫಸ್ಟ್ ಏನು ಮಾಡಿದ್ರು ಅವರು ತಮ್ಮವ್ರಿಗೆ ಕೊಟ್ರು ಫಸ್ಟ್. ಗೊತ್ತಾಯ್ತಾ? ಆಮೇಲೆ ಬೇರೆಯವ್ರಿಗೆ ಕೊಟ್ಟರು. ಯಾತಕ್ಕೆ? ಅದು ಯಾರು ತಪ್ಪು ಅಂತ ಕರೆಯೋದಿಲ್ಲ. ಯಾತಕ್ಕೆ ಕರೆಯೋದಿಲ್ಲ? ಅಲ್ಲ, ಯಾತಕ್ಕೆ ಕೊಡು? ತಮ್ಮವ್ರು ಪಾಪ ಅವ್ರು ತಮ್ಮ ದೇಶದವರು, ತಮ್ಮ ರಕ್ಷಕರು. ರಕ್ಷಣೆ ಮಾಡೋ ಜವಾಬ್ದಾರಿ ಇದೆ ಅವರಿಗೀಗ. ಅರ್ಥ ಆಯ್ತಾ? ಆದ್ದರಿಂದ ಮಾಡಿದ್ರು. ಯಾರು ತಪ್ಪು ಅಂತ ಕರೆಯೋದಿಲ್ಲ. ಅದು ತಮ್ಮ ಜವಾಬ್ದಾರಿ ಮಾಡಿದರೆ ಯಾರು ತಪ್ಪು ಅಂತ. ಇವರು ಹಾಗೆ ವೈಷ್ಣವರು ರಕ್ಷಣೆ ಮಾಡಬೇಕು ಅಂತ ಮಾಡಿಕೊಂಡ್ರೆ ಏನು ತಪ್ಪಿಲ್ಲ. ಅದು ಪಕ್ಷಪಾತ ಅಂತ ಕರಿಬಾರ್ದು ಅದನ್ನು. ಆ್ಯಕ್ಚುಲಿ ಕೊಟ್ಟು ಬೇರೆ ದೇಶಕ್ಕೆ ಕೊಟ್ಟು ನಂಬರಿಗೆ ಕೊಡೋದು ಏನಾಗ್ತಿತ್ತು? ದೇಶದ್ರೋಹ ಅಂತ ಕರಿತಿದ್ರು. ಯಾತಕ್ಕೆ? ನಮ್ಮದೇ ದೇಶದ ಇನ್ನೊಬ್ರು ಕೊಟ್ಟು ಇಲ್ಲಿ ಸಾಯ್ತಾ ಇದ್ದಾರೆ ಜನ. ಅದು ಧರ್ಮನ? ಅದು ಸಾಧ್ಯ ಇಲ್ಲ. ಎಲ್ರಿಗೂ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಎಲ್ಲರಿಗೂ ಮಾಡೋ ಸಾಧ್ಯ ಅವ್ರು ಏನು ಮಾಡಿಕೊಡೋದು? ನಮ್ಮವ್ರಿಗೆ ಬೇರೆಯವ್ರಿಗೆ ಮಾಡಿಕೊಡ್ದಾಗ ಅವ್ರಿಗೆ ಇರೋದು ಸ್ವಲ್ಪ. ಎಲ್ಲರಿಗೂ ಕೊಡೋಕ್ಕೆ ಬರೋದಿಲ್ಲ. ಅವ ಯಾರಿಗೆ ಕೊಡಬೇಕಾಗ? ನಮ್ಮವ್ರಿಗೆ ಕೊಡ್ಬೇಕು. ಯಾತಕ್ಕೆ? ನಮ್ಮಲ್ಲಿ ಡಿಪೆಂಡ್ ಆಗಿದ್ದಾರೆ ಅವ್ರು ಕೊಡದೇ ಇರೋ ಬೇರೆ ದಾರಿನೇ ಇಲ್ಲ ಅವರಿಗೆ. ಬೇರೆಯವ್ರಿಗೆ ಏನು ಮಾಡ್ಬೋದು? ಅವ್ರಿಗೆ ಕೊಡೋದಿಲ್ಲ ಅಂತ ಹೇಳೋದಿಲ್ಲ, ಕೊಟ್ಟ ಮೇಲೆ ಕೊಡ್ತೀರ ಅಷ್ಟೇ ಹೊರತು ಅವ್ರನ್ನ ಬಿಡ್ತಾ ಇಲ್ಲ. ಅದು ಫಸ್ಟ್ ಕೊಡ್ಲಿಕ್ಕಾಗೋದಿಲ್ಲ. ಇದೆಲ್ಲ ನಿಯಮ ಇಲ್ಲದೆ ಹೋದರೆ ಒಂದು ಕಷ್ಟ ಆಗುತ್ತೆ ವ್ಯವಸ್ಥೆ. ಸಮಾಶ್ರಯಂಚ ಕೇಶವಂ ತದೈವ ಜೀವನಾರ್ಥಿನಃ ಪ್ರಕುರ್ಯುರಾಸುರ ಅಪಿ ಇತಿ ದೇವಕಾರ್ಯ ಸಂಶಯಂ. ದೇವರನ್ನು ಆಶ್ರಯಿಸಿಬಿಡ್ತಾರೆ, ಆಶ್ರಯಿಸಬಾರದು ಅಂತ ಹಾಗೆ ಮಾಡಿದರು. ಇತೀಕ್ಷ ಪಾಕಶಾಸನೋ ಅವಧದ್ ಜರಾಸುತಾದಿಕಾನ್ ರುಗ್ಮಿ ಚೇತಿ ಸಾಲ್ವಪೋ ನ ಯಾತು ಮಾಘಧೋ ಹರಿಂ. ಇಷ್ಟೆಲ್ಲ ಯೋಚನೆ ಮಾಡಿ ಪಾಕಶಾಸನ. ಯಾರು ಪಾಕಶಾಸನ ಅಂದರೆ ಇಂದ್ರ. ಪಾಕಶಾಸನ ಮುಖ್ಯ ಸಕಲ ದಿವವು ಕಸಗಿರಿ ಅಭಿನಮಿಪೆ ಅಂತ ಬರುತ್ತಲ್ಲ ಹರಿತಾಂಸಾರ. ಪಾಕ ಅಂತ ಒಬ್ಬ ರಾಕ್ಷಸ ಇದ್ದ. ಅವನು ಕೊಂದಿದ್ದಕ್ಕೆ ಏನಂತ ಹೆಸರಾಯ್ತು ಇವರಿಗೆ? ಪಾಕಶಾಸನ ಅಂತ ಹೆಸರಾಯ್ತು. ಪಾಕ ಅಂತ ಒಬ್ಬ ರಾಕ್ಷಸ, ಅದಕ್ಕೆ ಹೆಸರು ಪಾಕಶಾಸನ. ಅವದ ಜರಾಸುತಾಧಿಕ ತರುಗ್ಮಿ ಚೇದಿ ಸಾಲ್ವಪಃ ನ ಯಾತು ಮಾಗಧಃ ಹರಿಂ. ರುಗ್ಮಿ ಚೇದಿ ಸಾಲ್ವಪಃ. ಎಲ್ಲರೂ ಅಭಿಷೇಕ ಮಾಡೋಕ್ಕೂ 4 ಜನ ಮಾಡಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು. 4 ಜನ ಮಾಡಬೇಕಾಗಿಲ್ಲ. ಯಾರ್ಯಾರು? ಮಾಗಧಃ
ಜರಾಸಂಧ ಪ್ಲಸ್ ರುಗ್ಮಿ ಚೇದಿಪ ಸಾಲ್ವಪ. ರುಗ್ಮಿ ಚೇದಿಪ ಅಂದ್ರೆ ಯಾರು? ಶಿಶುಪಾಲ. ಸಾಲ್ವ ಸೌಭಾರಾಟ್. ಇಷ್ಟು 4 ಜನ ಮಾತ್ರ ಮಾಡಬೇಕಾಗಿಲ್ಲ ಅದು. ಈ ಅಮೆಂಡ್ಮೆಂಟ್ ಕಳಿಸ್ಬಿಟ್ಟು ಇದ್ರಿಂದ ಏನಾಯ್ತು ನೋಡೋರಿಗೆ, ದೈತ್ಯರಿಗೆಲ್ಲ ಓಹೋ ಇವರು ಸ್ಪೆಷಲ್ ಏನೋ ಇದೆ ಅವರಲ್ಲಿ, ಗೊತ್ತಾಯ್ತಾ? ಅವರೇ ಅಮೆಂಡ್ಮೆಂಟ್ ಕಳಿಸಿದ್ರು ಅಂದರೆ ಇವರಿಗೆ ಹೆದರ್ಕೊಂಡ್ಬಿಟ್ಟಿದ್ದಾರೆ ಬಹುಶಃ. ಜರಾಸಂಧರೇ ಎಕ್ಸೆಪ್ಟೆಂಟ್ ಕೊಡ್ಬೇಕು, ಕಾರಣ ಏನೋ ಒಂದು ಸ್ಪೆಷಲ್ ಇರಬೇಕು. ಅದು ಇವ್ರನ್ನ ನಾವು ಆಶ್ರಯಿಸಿದ್ರೆ ಪರವಾಗಿಲ್ಲ. ಆ ಒಂದು ಗುಂಪು ಪಡಿಬೇಕಾಯ್ತು ಯಾವಾಗಲೂ ಕೂಡ. ಇದು ಅರ್ಥ ಮಾಡಿಕೊಂಡ್ರೆ ಇವತ್ತು ಅಷ್ಟೇ ಮಾಯಾವಾದ ಮತ ನಿಜವಾಗ್ಲೂ ಯೋಚನೆ ಮಾಡಿದರೆ ಆಚಾರ್ಯ ಸಂಪೂರ್ಣ ಮಾಡಲಿಲ್ಲ. ಯಾಕೆ? ಆಶ್ರಯಿಸ್ತಾರೆ ಇದ್ದಾರೆ, ಆಶ್ರಯಿಸ್ತಾರೆ ಯೋಗ್ಯರು ಆಶ್ರಯಿಸ್ತಾರೆ, ಎಲ್ಲ ಮತಗಳು ಹಾಗೇ ಇರಬೇಕು, ಯಾವ ಮತವನ್ನು ಕೆಡಬಾರ್ದು. ಯಾಕೆ ಏನು ಹೇಳ್ತಾರೆ? ಅನಾದಿ ಕಾಲತೋ ವೃತ್ತಾಹ ಸಮಯಾಹಿ ಪ್ರವಾಹತಃ. ಅನಾದಿ ಕಾಲದ ಎಲ್ಲ ಸಿದ್ಧಾಂತಗಳು ಇವೆ. ಇವತ್ತು ಎಂಥ ಕೆಟ್ಟ ಸಿದ್ಧಾಂತ ಇದೆಯೋ ಅದು ಅನಾದಿನೇ, ಒಳ್ಳೆ ಸಿದ್ಧಾಂತನೂ ಅನಾದಿನೇ. ಯಾಕೆ? ಕೆಟ್ಟವರು ಅನಾದಿ ಕಾಲದಿಂದ ಇರೋದ್ರಿಂದ ಅವರಿಗೆ ಅದು ಬೇಕೇ ಬೇಕು, ಒಳ್ಳೆಯವರು ಅನಾದಿ ಕಾಲದಿಂದ ಇರೋದ್ರಿಂದ ಅವರಿಗೆ ಅದು ಬೇಕೇ ಬೇಕು. ಆ ದೃಷ್ಟಿಯಿಂದ ದೇವರು ಹಾಗಿಟ್ಟಿದ್ದಾನೆ. ಇದು ಅರ್ಥ ಮಾಡಿಕೊಂಡ್ರೆ ಇರಲೇಬೇಕು. ಎಲ್ಲ ಮತ್ತೆ ನಾಶ ಮಾಡ್ಲಿಕ್ಕೆ ಹೋಗಬಾರ್ದು. ಖಂಡನೆ ಮಾಡೋದು ಬೇರೆ, ನಾಶ ಮಾಡೋದು ಬೇರೆ. ಖಂಡನೆ ಮಾಡ್ತಾ ಇರಬೇಕು, ನಾಶ ಮಾಡೋ. ಯಾಕೆ ಅದು ಬೇಕಾದವ್ರು ಇದ್ದಾರೆ ಈಗ, ಅದು ಉಪಯೋಗ ಅವರು ಅದು ಲೈಕ್ ಮಾಡೋರು ಇದ್ದಾರೆ. ಹಸುರೆಲ್ಲ ಯಾವ್ದು ಇಷ್ಟಪಡ್ತಾರೆ? ಅಂತ ಮತನೇ ಇಷ್ಟಪಡ್ತಾರೆ, ಯೋಗ್ಯರಿಂದ ಇಷ್ಟಪಡ್ತಾರೆ. ಇವತ್ತು ಈರುಳ್ಳಿ ಯಾರು ತಿನ್ನಬಾರದು ಅಂತ ಮಾಡಿಬಿಟ್ರೆ ಏನಾಗತ್ತಾಗ? ಇವರಿಗೆ ಶಾರ್ಟೇಜ್ ಬರುತ್ತೆ, ಹುಡ್ದವ್ರಿಗೆ ಶಾರ್ಟೇಜ್ ಬರುತ್ತೆ, ಎಲ್ಲ ಕ್ಯೂ ನಿಂತ್ಬಿಡ್ತಾರೆ. ಅದಾಗಬಾರ್ದು. ಅವ್ರು ನೀವು ತೊಗೊಳ್ಳಿ ಅಂತ ಯಾರಿಗೂ ಹೇಳಬಾರ್ದು. ಕೆಟ್ಟದ್ದು ತೊಗೊಳ್ಳಿ ಅಂತ ಹೇಳಿದ್ರೆ ನಮ್ಗೆ ತಪ್ಪಾಗುತ್ತೆ. ಅದಕ್ಕೆ ನಾವು ಮಿಸ್ಗೈಡ್ ಮಾಡಿದಾಗತ್ತೆ. ಅವ್ರು ಇಷ್ಟಪಟ್ಟು ತಗೋತಾರೆ, ಅವರ ಬೇಡ ಅಂದ್ರೂ ತಗೊಬಿಡೋದಿಲ್ಲ. ಅವರವ್ರ ಸ್ವಭಾವಕ್ಕೆ ತಕ್ಕಂತೆ ರಕ್ಷಣೆ ಮಾಡೋದು ಪರಮಾತ್ಮನ ಸಂಕಲ್ಪ ಆತರಿಂದ ಹಾಗೆ ಮಾಡ್ತಾನೆ. ಈ ಉತ್ತರ ಕೊಡದೆ ಹೋದರೆ ದೇವರಿಗೆ ಅಶಕ್ತಿ ಅಂತಕ್ಕಂಥ ಒಂದು ಆರೋಪ ಬರ್ತಿತ್ತು, ಗೊತ್ತಾಯ್ತಾ? ಯಾಕೆ ಮಾಡಲಿಲ್ಲ? ಪಕ್ಷಪಾತ ಅಂತ. ಪಕ್ಷಪಾತ ಅಲ್ಲ, ಸ್ವರೂಪದಲ್ಲಿ ಯಾರು ಸರಿ ಇಲ್ಲ ಅವ್ರು ಉದ್ಧಾರ ಮಾಡ್ಬೇಕು ಅರ್ಥ ಇಲ್ಲ. ಎಲ್ಲರಿಗೂ ಸಮವಾಗಿರೋಣ, ನಿಷ್ಪಕ್ಷಪಾತಗಳು ಎಲ್ಲರಿಗೂ ಮಿಲಿಟರಿ ಟ್ರೈನಿಂಗ್ ಕೊಟ್ಬಿಟ್ರೆ, ಎಲ್ಲ ಪ್ರಜೆಗಳಿಗೂ ಕೂಡ ಮಿಲಿಟರಿ, ಎಲ್ಲರ ಕೈಲೂ ರಿವಾಲ್ವರ್ ಕೊಟ್ಬಿಡು. ಯಾಕೆ ವ್ಯತ್ಯಾಸ ಮಾಡಬೇಕು? ಅದು ಏನಾಗತ್ತಾಗ? ಇಷ್ಟೆಲ್ಲ ಇದ್ದೇ ಜನಕ್ಕೆ ಎಷ್ಟೋ ಜನಕ್ಕೆ ಕೊಂದು ಹಾಕ್ತಾರೆ. ಬರೀ 1000 ಸಂಖ್ಯೆನೇ ಜಾಸ್ತಿ ಆಗ್ಬಿಟ್ಟು ಸಿಟ್ಟು ಬಂತು ಹೊಡೆದಾಕ್ಬಿಡೋದು ತಕ್ಷಣನೇ. ಪೇಪರಲ್ಲಿ ಬರ್ತಾನೆ, ಮಗನನ್ನೇ ತಂದೆ ಕೊಂದ, ತಂದೆಯನ್ನೇ ಮಗನು ಕೊಂದ. ಆ ಸ್ಥಿತಿ ಇದೆ ಇವರು. ಮನೆಗಳಲ್ಲಿ ಬಲರಾಗ್ತೈತಿ, ಬರೀ ಹೊರಗಡೆ ಅಲ್ಲ, ಮನೆಯಲ್ಲೇನೆ. ಕೋಪ ಬಂತಷ್ಟೇ ಹೊಡೆದು ಬಿಡೋದು ಅಷ್ಟೇ. ಯಾಕೆ ಹೊಡೆಯೋದ್ರೆ? ಇಲ್ಲವ್ರಿಗೆ ಕೊಟ್ಟಿಲ್ಲ, ಚಾನ್ಸ್ ಕೊಟ್ಟಿಲ್ಲ ಅಂದ್ರೆ ಹೊಡೆಯೋದಿಲ್ಲ, ಇಲ್ಲವರೆ ಹೊಡೆದು ಬಿಡ್ತಾರೆ. ಲೈಸೆನ್ಸ್ ಕೊಟ್ಟರೆ ಹೊಡಿಬೋದು ಅಂತವ್ರು ಆಗುತ್ತೆ. ಲೈಸೆನ್ಸ್ ಯಾಕೆ ಕೊಡ್ತಾರೆ? ಉಪಯೋಗಿಸ್ಬೋದು ಅಂತೇಳಿ ಉಪಯೋಗಿಸ್ಬಿಡ್ತಾರೆ ಅಷ್ಟೇ. ಕೇಸ್ ಹಾಕಿ ನೀವೇ ಕೊಟ್ಟಿದ್ದೀರಿ ಅಂತ ಕೊಂಡಷ್ಟು ಮಟ್ಟಿಗೆ ಬರೋದು. ಆ ವ್ಯವಸ್ಥೆ ಆಗಬಾರ್ದು. ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಮಾತ್ರ ಕೊಡಬೇಕು. ಇತೀಚ್ಛಪಾಕ ಇವೆಲ್ಲ ಯಾತಕ್ಕೆ ಹೇಳಿದ್ದು ಅಂದರೆ, ತುಂಬ ಜನ ಆಕ್ಷೇಪಣೆ ಮಾಡೋದು ಪುತ್ರ ಇದೆ, ಎಲ್ಲರನ್ನ ಬದಲಾಯಿಸಲಿಲ್ಲ. ಗಾಂಧಾರಿ ಹಾಗೆ ಕೇಳೋದು, ಕೃಷ್ಣ ನೀನು ಶಾಪ ಕೊಡ್ತೇನೆ, ಯಾತಕ್ಕೆ? ನೀನು ಸರ್ವಶಕ್ತ, ಸ್ವತಂತ್ರ, ಅದೆಲ್ಲ ಗೊತ್ತಿದೆ ಗಾಂಧಾರಿಗೆ. ನೀನು ಸ್ವತಂತ್ರ, ನೀನು ಮನಸ್ಸು ಮಾಡಿದ್ರೆ ಏನು ಮಾಡ್ಬೋದಾಗಿತ್ತು? ದುರ್ಯೋಧನಾದಿಗಳನ್ನು ಬದಲಾಯಿಸ್ಬೋದಾಗಿತ್ತು. ನೀನು ಮಾಡಲಿಲ್ಲ ಆದರೆ ಶಾಪ ಕೊಡ್ತೀನಿ ಅಂತೇಳಿ. ಅದು ಎಷ್ಟು ಜ್ಞಾನ ಇದೆ, ದೇವರು ಅಂತೂ ಗೊತ್ತಿದೆ, ಸಮರ್ಥರಂತೂ ಗೊತ್ತಿದೆ. ಅಷ್ಟೇ ತಿಳ್ಕೊಳ್ಳಿಕ್ಕೆ ಗೊತ್ತಾಗಬಾರ್ದಾ? ಏನೊಂದು ಕಾರಣ ಇರಬೇಕು, ನೀನು ಶಾಪ ಕೊಡ್ತೀನಿ ಅಂತ ಕೊಟ್ಟು ಅಧಿಕ ಪುಣ್ಯ ಕಳ್ಕೊಂಡ್ಬಿಟ್ಟು. ಆದ್ದರಿಂದ ಎಂದು ತಪ್ಪನ್ನು ತಿಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಇತಿಕ್ಷಪಾಕ ಶಾಸನೋ ಅವಧಜ್ಜರಾಸುತ ಅಧಿಕಾನ್ ತರುಗ್ಮಿಚೇದಿ ಸಾಲ್ವಪೋ ನಯಾತು ಮಾಗಧೋ ಹರಿಂ ತತಸ್ತು ತಾನ್ ವಿನಾ ಪರೇ. ಇಲ್ಲಿ ಭಗವದ್ ಏನು ಹೇಳಿದ್ರಿ ಇಲ್ಲಿ? ಯಜಮಾನಾತ್ ತಥಾಚ ಹೇಳಬೇಕಾದ್ರೆ ದೇವಕಾರ್ಯ ಸಂಕ್ಷಯ ಅಂತ. ದೇವಕಾರ್ಯ ಸಂಕ್ಷಯ, ದೇವಕಾರ್ಯ ಯಾವುದು ಅಂತ ಹೇಳಲಿಲ್ಲ. ಎಲ್ಲಿದೆ ದೇವಕಾರ್ಯ ಅಂತ? ಭಗವದ್ಗೀತೆ ಓದಬೇಕಾಗ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ. ಇದೇ ದೇವಕಾರ್ಯ ಅಂದ್ರೆ ಅದು ಅರ್ಥ ಮಾಡ್ಕೊಳ್ಳೋದು. ಆದರೆ ದೇವಕಾರ್ಯ ಯಾವುದು ಅಂತ ಗೊತ್ತಾಗೋದೇ ಇಲ್ಲ. ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮ ಏವ ಚ, ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಭಗವತ್ ಕಾರ್ಯ ಯಾವುದು? ಇದು ಭಗವತ್ ಕಾರ್ಯ. ದೇವಕಾರ್ಯ ಅಂದ್ರೂ ಭಗವತ್ ಕಾರ್ಯ ಅಂದ್ರೂ ಭಗವತ್ ಕಾರ್ಯ ಸಾಧಕ. ಸರ್ಕಾರಿ ಕೆಲಸ ಮಾಡ್ತಾನೆ, ಅರ್ಥ ಆಗುತ್ತೆ. ಸರ್ಕಾರಕ್ಕೆ ಕೆಲಸ ಮಾಡ್ತಾನೆ, ಸರ್ಕಾರಕ್ಕೆ ಏನಿದೆ ಈಗ? ಸರ್ಕಾರ ಎಲ್ಲರಿಗೂ ಕೂಡ ಅನ್ನ ನೀರು ಸಿಗಬೇಕು, ಯಾರು ಉಪವಾಸ ಇರಬೇಕು, ಕೆಲವೆಲ್ಲ ಬಿದ್ದೆ. ಅದಕ್ಕೆ ಮಾಡಿದ್ರೆ ಏನಾಗುತ್ತೆ? ಅದು ಸರ್ಕಾರಿ ಸೇವೆ ಮಾಡಿದ ಲೆಕ್ಕ. ಅವ್ರಿಗೆ ಏನು ಸರ್ಕಾರದ ಯೋಜನೆ ಇದೆ ಅದು ತಕ್ಕಂತೆ ಅವ್ರು ಸಪೋರ್ಟ್ ಮಾಡಿಬಿಟ್ರೆ ಏನಾಯ್ತು? ಈಗ ಸರ್ವಿಸ್ ಆಯ್ತು, ಸಪೋರ್ಟ್ ಮಾಡಿದ್ರು. ವಿರುದ್ಧ ಹೋದರೆ ಅದು ತಪ್ಪಾಯ್ತು. ಪ್ರತಿಯೊಬ್ಬ ಆ್ಯಂಟಿ ಅಂತ ವಿರುದ್ಧ ಮಾಡೋದು ಆ್ಯಂಟಿ ಗೌರ್ಮೆಂಟ್ ಆ್ಯಕ್ಟಿವಿಟೀಸ್. ಹಾಗೆ ಮಾಡಬಾರ್ದು. ಆ ದೃಷ್ಟಿಯಲ್ಲಿ ಅತಿ ಹೆಚ್ಚಾಗಿ ಕೆಲಸ ಮಾಡೋದು ಯಾರು? ವಾಯುದೇವರು. 3 ಅವತಾರದಲ್ಲೂ ಹಾಗೆ ಮಾಡ್ತಾರೆ. ಆದ್ದರಿಂದ ಭಗವತ್ ಕಾರ್ಯ ಸಾಧಕ. ಎಲ್ಲರೂ ಭಗವತ್ ಕಾರ್ಯ ಸಾಧಕರೇ, ಯೋಗ್ಯರೆಲ್ಲ ಕೂಡ. ಆದರೆ ಒಮ್ಮೊಮ್ಮೆ ಏನು ಮಾಡ್ತಾರೆ ಇವರು? ಭಗವತ್ ಕಾರ್ಯ ಬಿಟ್ಟು ಬಿಡ್ತಾರೆ, ಮತ್ತು ಸ್ವಕಾರ್ಯನೂ ಮಾಡ್ಕೊಂಡ್ಬಿಡ್ತಾರೆ. ಆದರೆ ವಾಯುದೇವರು ಏನು ಮಾಡೋದಿಲ್ಲ,
ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಒಂದೇ ಒಂದು ಸರ್ತಿ ಕೂಡ ಏನು ಮಾಡೋದಿಲ್ಲ ಅವರು ತಪ್ಪು ಮಾಡೋದಿಲ್ಲ. ಕೆಲವು ಅತ್ಯಂತ ಒಳ್ಳೆಯವನು ಒಂದೊಂದು ಸರ್ತಿ ಏನು ಮಾಡಿಬಿಡ್ಬೋದು, ಆಫೀಸಿಗೆ ಮನೆಗೆ ಉಪಯೋಗಿಸ್ಬಿಡ್ಬೋದು ಒಂದು ಸಲ. ತುಂಬ ಜನ ಇರುತ್ತೆ, ಎಷ್ಟೋ ಪ್ರಿನ್ಸಿಪಲ್ ಅವ್ರು ಯಾವುದೋ ಎಮರ್ಜೆನ್ಸಿಗೆ ಅದು ಉಪಯೋಗಿಸ್ಬಿಡ್ಬೋದು, ಎಂದೂ ಮಾಡೋದಿಲ್ಲ. ತತಸ್ತು ತಾನ್ ವಿನಾ ಪರೇ ಅಧಿರಾಜ ರಾಜ ಇತ್ಯಮಂ ತಥಾಭಿಷೇಕ್ತು ತಥಾ ತಥಾ ಅಭಿಷೇಕ್ತು ಮುದ್ಯತ ನೃಪಾಃ ಸುರೇಶ ಶಾಸನಾತ್. ತತಃ ತು ತಾನ್ ವಿನಾ ಪರೇ ಅಧಿರಾಜರಾಜಃ ಇತಿ ಅಮುಂ ತದಾ ಅಭಿಷೇಕ್ತುಂ ಉದ್ಯತಾಃ ನೃಪಾಃ ಸುರೇಶ ಶಾಸನ. ತತಃ ಅನಂತರ ತಾನ್ವಿನ, ತಾನ್ವಿನ ಅಂದ್ರೇನು, ಅವರನ್ನು ಬಿಟ್ಟು ಆ 4 ಜನಗಳನ್ನ ಬಿಟ್ಟು ಪರೇ ಉಳಿದವರೆಲ್ಲ ಕೃಷ್ಣನಿಗೆ ಅಭಿಷೇಕ ಮಾಡಿದ್ರು. ಏನಂತ? ಅಧಿರಾಜರಾಜ. ನೋಡಿ ಹೇಗೆ ಅಧಿರಾಜರಾಜ. ನಮ್ಮ ಪ್ರಶ್ನೆಗೆ ಉತ್ತರ ಬಂದಾಗಾಯ್ತು. ಕೃಷ್ಣ ಏನೇ ಮಾಡಿದ್ರು ಕೂಡ ಆತ ರಾಜನೇ ಆಗಲಿಲ್ಲ, ಚಕ್ರವರ್ತಿನೇ ಆಗಲಿಲ್ಲ ಅಂದರೆ ಅಭಿಷೇಕ ಆಗಿಬಿಟ್ಟಿದೆ ಕೃಷ್ಣನಿಗೆ. ಅದೇನು ಯಾಸ್ ಬರ್ ಇಂದ್ರನ ಪಾಪಡೆ ಅಂತ ಆಗಿಬಿಟ್ಟಿದೆ. ಆಗಿಲ್ಲ ಅಂತ ಇಲ್ಲೇ ಇಲ್ಲ. ಗೊತ್ತಾಯ್ತು? ಕೃಷ್ಣ ಏನು ಮಾಡಲಿಲ್ಲ ಅದನ್ನ, ಜನಕ್ಕೆ ಎಷ್ಟು ಬೇಕು ತೋರಿಸಿದ ಅಷ್ಟೇ ಹೊರತು ಕೃಷ್ಣನಿಗೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಅದು ಲೆಕ್ಕ ಇಲ್ಲ. ಅವತಾರದಲ್ಲೂ ಕೂಡ ಏನಾಗಿದೆ, ಈಗ ರಾಮರಾಜ್ಯದಲ್ಲಿ ಹೇಗೆ ಚಕ್ರವರ್ತಿನೋ ಇಲ್ಲೂ ಕೂಡ ಏನಾಯ್ತು, ಈಗ ಚಕ್ರವರ್ತಿನೇ. ಆ 4 ಜನ ಮಾಡಲಿಲ್ಲ ಅಂತ ಕೇಳಿದರೆ ಮಾಡಿಸಲಿಲ್ಲ ಅಷ್ಟೇ ಹೊರತು ಮಾಡಿ ಅವ್ನು ತಯಾರಾಗಿದ್ರು ಮಾಡ್ಲಿಕ್ಕಾಗ್ರೂ ಕೂಡ ಇವರೇ ಬೇಡ ಅಂತ ಹೇಳಿದ್ರು. ಆದ್ದರಿಂದ ಎಲ್ಲರೂ ಒಪ್ಪಿದಾಗ ಆಯ್ತು. ಮಾಡಿದ್ದಿಷ್ಟೇ ಜನ ಇರಬಹುದು, ಅವ್ರು ಮಾಡದೇ ಇರಬಹುದು, ಬಟ್ ಮಾಡಕ್ಕೆ ತಯಾರಾಗಿದ್ದು ಹೌದಲ್ಲ, ಅದು ಎಲ್ಲರೂ ಮಾಡಿದಾಗ ಆಯ್ತಲ್ಲ. ಕೃಷ್ಣ ಏನಾಯ್ತು ಈಗ ಅಧಿರಾಜ ರಾಜ, ರಾಜ ರಾಜರಾಜ ಅಧಿರಾಜರಾಜ, ರಾಜರಾಜರ ಮೇಲಿನ ರಾಜ. ಏನಾಯ್ತು ಅಲ್ಲಿಗೀಗ ಚಕ್ರವರ್ತಿ ಸಾರ್ವಭೌಮ ಅಂತ. ಯಾರಿಗೆ ಇಲ್ಲಿ ತಗೊಂಡಲ್ಲ ಕೃಷ್ಣ, ಇಲ್ಲಿ ಬಂತಲ್ಲ ಈಗ, ಅದು ಏನು ಉಪಯೋಗಿಸಲಿಲ್ಲ ಕೃಷ್ಣ ಅದನ್ನು. ಇಲ್ಲಿ ಬಂದಿದ್ದೀನಿ ಏನು ಮಾಡ್ಬೇಕು ಕೃಷ್ಣ, ಇನ್ಮೇಲೆ ನೆಕ್ಸ್ಟ್ ಕೂಡ ಕೇಳಿ ಮಾಡಲಿಲ್ಲ ಹಾಗೆ. ಯಾಕೆ? ಅದು ತ್ಯಾಗ. ಯಾರು ಬರದೇ ಇದ್ದರೆ ಬಿಟ್ಟರೆ ತ್ಯಾಗ ಅಂತ ಯಾರು ಕರೆಯೋದಿಲ್ಲ. ಯಾವುದು ತ್ಯಾಗ ಅಂತ ಕರೀತಾರೆ? ಯಾವಾಗ ಇರೋದನ್ನು ಕೊಟ್ಟರೆ, ಇದ್ದಿದ್ರೆ ಕೊಡ್ತೀರಿದ್ರೆ ತ್ಯಾಗ ಅಲ್ಲ. ಗೊತ್ತಾಯ್ತಾ? ನನಗೆ 10 ಕೋಟಿ ಇದ್ದರೆ 5 ಕೋಟಿ ಕೊಟ್ಬಿಡ್ತಿದ್ದೆ, 10 ಕೋಟಿ ಇಲ್ಲೇ ಇಲ್ಲ, 5 ಕೋಟಿ ಕೊಡೋ ಚಾನ್ಸೇ ಇಲ್ಲ. ಯಾಕೆಂದ್ರೆ ಯಾವ ತ್ಯಾಗ ಅಂತ ಯಾವ್ದು ಕರೆ, ಇರೋದರಲ್ಲಿ ತ್ಯಾಗ ಮಾಡಬೇಕೆ ಹೊರತು ಎಲ್ಲದನ್ನೂ ತ್ಯಾಗ ಮಾಡೋದು ಅಲ್ಲ. ಇಲ್ಲದೆ ಇದ್ದರೆ ತ್ಯಾಗ ಮಾಡೋದು ಅಭಾವ ವೈರಾಗ್ಯ ಅಂತಾರಲ್ಲ, ಅದು ಕರಿಬಾರ್ದು ಹಾಗೆಲ್ಲ. ಅದಕ್ಕೆ ಕೃಷ್ಣ ಆದ್ರೆ ಬಿಟ್ಟ. ಯಾರಿಗೆ ನೀವೇ ಹೇಳಿ, ಸ್ವಲ್ಪ ಚೆನ್ನಾಗಿತ್ತಾ? ಹೇಳಿ ಚೆನ್ನಾಗಿತ್ತಾ? ಭಯ ಹೇಗೆ ದೃಪದಾದಿಗಳೆಲ್ಲ ಕೃಷ್ಣ ಭಕ್ತರಾಗಿದ್ರು ಕೂಡ ಎಲ್ಲಿಗೆ ಹೋಗಿದ್ರು? ಜರಾಸಂಧನ ಭಯ. ಈಗೆಲ್ಲ ಜರಾಸಂಧನ ಭಕ್ತರಾಗಿದ್ರು ಕೂಡ ಕೃಷ್ಣ ಅಭಿಷೇಕ ಮಾಡಿದ್ರು, ಕೃಷ್ಣನ ಭಯ. ಅರ್ಥ ಆಯ್ತಾ? ಈಗ ಕೃಷ್ಣನ ಭಯಕ್ಕೆ ಶರಣಾದ್ರೆ ಹೊರತು ಏನಿಲ್ಲ, ಭಕ್ತಿ ಇಲ್ಲ. ಸರಿಯಾಗಿ ಯೋಚನೆ ಮಾಡ್ಬೇಕು. ಇಲ್ಲಿದಿಲ್ಲ, ಭಕ್ತಿಯಿಂದ ಮಾಡಿ ಉದ್ಧಾರ ಆಗಿಬಿಡ್ತಾ ಇದ್ರು. ಮತ್ತೆ ಅವ್ರು ವಾಪಸ್ ಹೋಗ್ತಿರ್ಲಿಲ್ಲ. ಯಥಾ ಪ್ರಕಾರ ಮತ್ತೆ ಹೋಗಿದ್ದಾರೆ. ಆಮೇಲೆ ಇಲ್ಲಿ ನೋಡಿದ್ರೆ ಊಟ ಮಾಡ್ತಾನೆ, ಬಡಿ ಭಾರಿ ಜೋರು. ನಮಗೆ ಆಶ್ಚರ್ಯ ಗೊತ್ತು. ಕರ್ನೋಟ ಆವಾಗ ನೋಡಿದ ಊಟ ಕೂತ್ಕೊಂಡಿದ್ದವು ಯಥಾ ಪ್ರಕಾರ. ಬಾಟ್ಲ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಆಮೇಲೆ ಏನಾಯ್ತು, ನಾಟಕ ಅಂತ ಆಯ್ತು ಅಷ್ಟೇ. ಇವ್ರು ಮಾಡಿದ್ದೆಲ್ಲ ನಾಟಕನೇ ಮಾಡಿ, ಕನ್ವರ್ಟ್ ಆಗಿಲ್ಲ ಅವ್ರು ಯಾರು ಕೂಡ, ಭಯಕ್ಕೆ ಮಾಡಿದ್ದಾರೆ. ತತಃ ಅಲ್ಲಿ ಸಾರಸ್ಯ ನೋಡಿ, ದೃಪದಾದಿಗಳು ಭಯದಿಂದ ಕೆಟ್ಟ ಕೆಲಸ ಮಾಡಿದ್ರು, ಇವರು ಭಯದಿಂದ ಒಳ್ಳೆ ಕೆಲಸ ಮಾಡಿದ್ರು. ಅರ್ಥ ಆಯ್ತಾ? ಭಯದಿಂದ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅದು ಒಳ್ಳೆ ಕೆಲಸ ಭಯದಿಂದ ಮಾಡಿದ್ರು ಪುಣ್ಯ ಇಲ್ಲ, ಕೆಟ್ಟ ಕೆಲಸ ಭಯದಿಂದ ಮಾಡಿದಾಗ ಪಾಪ ಇಲ್ಲ. ಆದ್ದರಿಂದ ದೃಪದಾದಿಗಳಿಗೆ ಏನು ಬರಲಿಲ್ಲ, ಪಾಪ ಬರಲಿಲ್ಲ. ಇವರಿಗೇನು ಬರಲಿಲ್ಲ, ಪುಣ್ಯನೂ ಬರಲಿಲ್ಲ. ಇಷ್ಟ ಅಭಿಷೇಕ ಮಾಡಿದ್ರು ಕೂಡ ಬರೀ ಏನು ಮಾಡಿದ ಪಾಪ, ಬರೀ ಅವಲಕ್ಕಿ ಕೊಟ್ಟ. ಸುಧಾಮ ಎಷ್ಟು ಉದ್ಧಾರ ಆದ. ಇವರು ಒಳ್ಳೆ ಪಂಚಾಮೃತ ಎಲ್ಲ ಅಭಿಷೇಕ ಮಾಡಿಬಿಟ್ಟಿದ್ದಾರೆ. ಇವರು ಬೇಕಾಷ್ಟು ನೈವೇದ್ಯ ಮಾಡಿದ್ದಾರೆ, ಆದರೂ ಏನಿಲ್ಲ, ಏನೇನು ಒಳ್ಳೇದಾಗಲಿಲ್ಲ. ಕಾರಣ ಏನು? ಭಕ್ತಿ ಇಲ್ವೇ ಇಲ್ಲ. ಅರ್ಥ ಮಾಡಿಕೊಂಡ್ರೆ ನಾವು ಭಕ್ತಿ ಎಷ್ಟು ಪ್ರಧಾನ ಅಂತ ಗೊತ್ತಾಗುತ್ತೆ. ಏನೇ ಮಾಡಿದ್ರು ಕೂಡ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಸ್ಯಾಮಿ ಪ್ರಯತಾತ್ಮನಃ. ತದಾಭಿಷೇಕ್ತು ಮುದ್ಯತಾಃ ನೃಪಾಃ ಸುರೇಶ ಶಾಸನಾತ್. ಇಂದ್ರನ ಆದೇಶದಂತೆ ಎಲ್ಲರೂ ಕೂಡ ಅವರ ಅಭಿಷೇಕ ಮಾಡಲಿಕ್ಕೆ ಶುರು ಮಾಡಿಕೊಂಡ್ರು. ತತಃ ಶಚೀಪತಿರ್ನಿಜಂ ವರಾಸನಂ ಹರೇರದಾತ್ ವಿವೇಶ ತತ್ರ ಕೇಶವೋ ನಭಸ್ಥಲಾವತಾರಿತೇ. ಆಗ ಇಂದ್ರದೇವರು ಮತ್ತೊಂದು ಕೆಲಸ ಮಾಡಿದ್ರು. ಏನು ಮಾಡಿದ್ರು? ತಮ್ಮ ಸಿಂಹಾಸನ ಕಳಿಸ್ಕೊಟ್ರು. ಅಲ್ಲಿಂದ ಸ್ವರ್ಗ ಸಿಂಹಾಸನ ಬಂತೆ. ಅದಕ್ಕೆ ಇವ್ರು ಏನು ಮಾಡ್ತಾರೆ, ಇವರೆಲ್ಲ ಆಡಿದರೆ ಮಾಡಿಬಿಡಬಾರ್ದು ಅಂತೇಳಿ ಅಲ್ಲಿಂದ ಕಳಿಸ್ಕೊಟ್ರು. ಎಷ್ಟು ಸಾರಸ್ಯ ಇದೆ ಗೊತ್ತಾ? ಅಭಿಷೇಕ ಮಾಡ್ಲಿಕ್ಕೆ ಹೊರಟ್ರು, ದೇವತೆಗಳು ಸಪ್ಲೈ ಮಾಡ್ತಾರೆ ಅಂತ ಅರ್ಥ. ದೇವತೆಗಳು ಏನು ಮಾಡ್ತಾರೆ, ದೇವ್ರ ಪೂಜೆ ಮಾಡ್ತಾರೆ ಅಂದ್ಕೊಳ್ಳಿ ನೀವೀಗ. ಎಲ್ಲಿಂದ ನೀವು ಹೆಲ್ಪ್ ಸಿಗುತ್ತೆ? ಈಗ
ದೇವತೆಗಳು ಕೊಡ್ಲಕ್ಕೆ ಶುರು ಮಾಡ್ಬಿಟ್ಟು ಇಲ್ಲೇ ಇಲ್ಲ ಆಶ್ಚರ್ಯ ಎಲ್ಲಿಂದ ಬಂತು ಅಂತ ಹೇಳಿ ಮೊದಲು ತನಗೋಸ್ಕರ ಮಾಡಿದ್ರೆ ಏನೂ ಸಿಗ್ತಾ ಇಲ್ಲ ಹೊರಟು ಬರ್ಲಕ್ಕೆ ಶುರುವಾಯ್ತು ಆಗ್ಲೇನೆ. ಇವತ್ತು ಅನುಭವಪೂರ್ವ ವಿಚಾರಗಳಿವೆಲ್ಲ ಕೂಡ ದೇವರ ಕೆಲಸ ಪ್ರಾಮಾಣಿಕವಾಗಿ ಮಾಡ್ಲಕ್ಕೆ ಹೊರಟ್ರೆ ಇವತ್ತು ಹೇಳಿದ್ನಲ್ಲ ನಮ್ಮ ರಾಷ್ಟ್ರಪತಿಯನ್ನು ಕರೆಸ್ತೇವೆ. ಚಾರ್ಜ್ ಕೊಡೋಕ್ಕಾಗತ್ತ ರಾಷ್ಟ್ರಪತಿಗೆ? ಡೆಲ್ಲಿಯಿಂದ ಬರ್ಲಿಕ್ಕೆ ಚಾರ್ಜ್ ಯಾರು ಕೊಟ್ಟಿದ್ದು ನೋಡಿದ್ದೀರಾ? ಚಾರ್ಜ್ ಬರೋದು ವೆಹಿಕಲ್ ಕೊಡ್ತೀರಾ? ಏನಿರುತ್ತೆ ಎಲ್ಲ ಸೆಕ್ಯೂರಿಟಿ ನೀವು ಕೊಡ್ತೀರಾ? ಸೆಕ್ಯೂರಿಟಿ ಯಾರು ಕೊಡ್ತಾರ? ಅವರೇ. ಅವ್ರ ಮನೆಯಿಂದ ರೋಡ್ ಸರಿ ಇಲ್ಲ, ಯಾರು ರಿಪೇರಿ ಮಾಡ್ತಾರೆ? ಅದರ ಸರ್ಕಾರದವರೇ ಮಾಡ್ತಾರೆ. ಮತ್ತೆ ನಮ್ಮ ಬೇರೇನೂ ಕೆಲಸ ಇಲ್ಲ, ಗೊತ್ತಾಯ್ತಿಲ್ಲ. ನಾವು ಕರ್ಸಿದ್ರೆ ತಿಳ್ಕೊಳ್ಳೋದು ಅಷ್ಟೇ ಹೊರತು ವ್ಯವಸ್ಥೆ ನಿಲ್ಕೊಂಡು ಪ್ರತಿಯೊಂದು ಅವ್ರದೇ ವ್ಯವಸ್ಥೆ. ಸೀಟಿಂಗ್ ಅರೇಂಜ್ಮೆಂಟ್, ಚೇರ್ ಅವ್ರದೇ ಇರ್ತದೆ. ಚೇರ್ ಸರಿ ಇಲ್ಲ, ಇದೆಲ್ಲ ಕೂಡ್ಸೋದಿಲ್ಲ. ಅವ್ರು ಏನು ಮಾಡ್ತಾರೆ, ಮೊದಲು ಚೆಕ್ ಮಾಡ್ತಾರೆ, ಬಂದು ಏನೇನಿದೆ ಎಲ್ಲ ನೋಡ್ತಾರೆ. ಅದು ತಕ್ಕಂತೆ ಅವ್ರು ಏರ್ಪಾಟ್ ಮಾಡ್ತಾರೆ. ಇವ್ರು ಮಾಡಿದ್ರೆ ಸರಿ, ಮಾಡದೆ ಹೋದರೆ ಎಷ್ಟೇ ಮಾಡಿದ್ರು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ತಮ್ಮಿದ್ರನ್ನೇ ಮಾಡ್ಕೊಡೋದು. ಸೆಕ್ಯೂರ್ ಪ್ರತಿಯೊಂದು ಫುಡ್ ಹೋಗಿಟ್ಟು ಯಾವುದೋ ಒಂದು ಪೈಸಾ ನಮ್ದು ಖರ್ಚಿಲ್ಲ, ಅದು ಪೈಸರೂ ಖರ್ಚಿಲ್ಲ. ಆದರೆ ಕರಿಬೇಕಾದ್ರೆ ಏನಿರ್ಬೇಕು ಫಸ್ಟು? ಹಾಗೆ ಎಲ್ಲರೂ ಕರ್ಕೊಡೋದು ರಾಷ್ಟ್ರಪತಿನ? ಯಾಕೆ ಸಾಧ್ಯ ಇಲ್ಲ? ಅಂತ ಕೆಲಸ ನಾವು ಮಾಡಬೇಕಾದ್ರೆ, ರಾಷ್ಟ್ರಪತಿ ಒಂದು ಕೆಲಸ ಮಾಡಬೇಕಾದ್ರೆ ಎಂಥ ಕೆಲಸ ಮಾಡಿರ್ಬೇಕು ನೀವು? ರಾಷ್ಟ್ರಕ್ಕೆ ಉಪಯೋಗ ಆಗೋ ಕೆಲಸ ಮಾಡಿದ್ರೆ ಅವ ಬರ್ತಾರೆ. ಈಗ ಅವ್ರೇನು ತಿಳ್ಕೊತಾರೆ, ಅದನ್ನು ನಮ್ಮ ಕೆಲಸ ಅಂತ ತಿಳ್ಕೊತಾರೆ. ಆದ್ದರಿಂದ ದೇವ ಪೂಜೆ ಸರಿಯಾಗಿ ಮಾಡಕ್ಕೆ ಹೊರಟ್ರೆ ಇವತ್ತಿಗೂ ಕೂಡ ಏನು ಇಲ್ದವನು ಆಮೇಲೆ ಆಶ್ಚರ್ಯ ಪಡುತ್ತೆ, ಹೇಗೆ ಬರುತ್ತೆ ಇದೆಲ್ಲ? ನಂಬಲಿಕ್ಕೆ ಸಾಧ್ಯ ಇಲ್ಲ, ಬಂದೇ ಬರುತ್ತೆ. ಆ ಹೌದು. ರಿಪೇರಿ ಆಗಿತ್ತ, ಪೇಂಟ್ ಹೊಡೋದಿದ್ರ, ದೇವ್ರ ಕಳಿಸ್ಬೇಕಾದ್ರೆ ಅವ್ರು ತಮ್ಮ ಸಿಂಹಾಸನ ತಿಳ್ಕೊಂಡಿರ್ತಾರೆ. ದೇವ್ರ ಕೊಟ್ಟ ಸಿಂಹಾಸನ. ಅರ್ಥ ಆಯ್ತಾ? ಈಗ ನಿಮ್ಗೆ ಆಫೀಸ್ಗಳಲ್ಲಿ ಏನಾಗತ್ತೆ ಗೊತ್ತಾ? ನಾವು ಚೀಫ್ ಕೂತಿರ್ತೀವಿ ಅಂತ ತಿಳ್ಕೊಬೋಣ. ಯಾರೋ ದೊಡ್ಡವ್ರು ಬರ್ತಾರೆ, ಅವಾಗ ಏನು ಮಾಡ್ತಾರೆ ಫಸ್ಟ್ ಇವರು? ತಾವಿಟ್ಟು ಈ ಕಡೆ ಬಂದು ತಮ್ಮ ಸೀಟ್ ಬಿಡ್ತಾರೆ. ನೀವು ಸೀಟ್ ಕೊಡ್ತೀವಿ ಅಂತ ಅನ್ನೋದಿಲ್ಲ. ಯಾತಕ್ಕೆ? ಅವ್ರು ಕೊಟ್ಟ ಸೀಟ್ ಫಸ್ಟ್. ಇದು ಇವ್ರ ಸೀಟ್ ಅಲ್ಲೇ ಅಲ್ಲ. ಯಾರ ಸೀಟ್ ಅದು? ಇವ್ರ ಸೀಟ್ ಅಲ್ಲ, ಗೌರ್ಮೆಂಟ್ ಸೀಟ್ ಅದು. ದೇವ್ರ ಸೀಟ್ ಆದ್ರಿಂದ ಅದು ಕಳ್ಸಿಕೊಡ್ತಾರೆ. ಏನರ್ಥ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಅದೇ ಅರ್ಥನೇ. ನಾವು ಮನೆಯಿಂದ ನೀರು ಯಾರು ಕೆರೆಗೆ ಹಾಕೋದಿಲ್ಲ, ಅಲ್ಲಿದೆ ಅಲ್ಲಿಗೆ ಹಾಕ್ತಾರೆ. ಆದರೆ ದೇವರು ಈಶಾವಾಸ್ಯ ಬಿದಂ ಸರ್ವಂ. ಇಂದ್ರ ದೇವ್ರು ತಮ್ಮದು ಕೊಟ್ಟರು ಅಂತ ತಿಳ್ಕೊಟ್ರೆ ಸಮಸ್ಯೆ ಆಗುತ್ತೆ. ನಾವು ನಮ್ದು ಕೊಟ್ಟಿರೋ ದೇವ್ರು ನಮ್ಮಲ್ಲಿ ಡಿಪೆಂಡ್ ಆಗ್ತಾನೆ. ಹಾಗಿದ್ರೆ ಅಲ್ಲ, ದೇವ್ರು ಕೊಟ್ಟಿದ್ದು ದೇವ್ರಿಗೆ ಕೊಡೋದು ಹೊರತು ನಮ್ಮದಾಗ ಕೊಡ್ತೀವಿ ಅಂತ ಅನ್ಕೊಳ್ಳಕ್ಕೆ ಹೋಗ್ಬಾರ್ದು. ಆ ಅನುಸಂಧಾನ ಇರೋದೇ ಹಾಗೆ, ಅನುಸಂಧಾನ ಅಲ್ಲ. ದಟ್ ಇಸ್ ದಿ ಫ್ಯಾಕ್ಟ್. ಅದು ಫ್ಯಾಕ್ಟ್ ತಿಳ್ಕೊಂಡ್ರೆ ಅನುಸಂಧಾನ. ಫ್ಯಾಕ್ಟ್ ತಿಳ್ಕೊಳ್ಳೋಕೆ ಅನುಸಂಧಾನ, ಸುಳ್ಳನ್ನು ಕಲ್ಪನೆ ಮಾಡೋದಲ್ಲ. ಅನುಸಂಧಾನ ಅಂದ್ರೆ ಇಲ್ಲದೇ ಇರೋದು ಇರೋದು ತಿಳ್ಕೊಳ್ಳೋದಲ್ಲ. ಏನೋ ಇರೋದನ್ನ ಸರಿಯಾಗಿ ತಿಳ್ಕೊಳ್ಳೋದು ಅನುಸಂಧಾನ ಅಂತ ಕರಿತಾರೆ ಹೊರತು ಜಸ್ಟ್ ಇಮ್ಯಾಜಿನ್ ಅಲ್ಲ. ಅದು ಇಮ್ಯಾಜಿನೇಷನ್ ಅಲ್ಲ, ಫ್ಯಾಕ್ಟ್. ರಿಯಲೈಸೇಷನ್ ಬೇರೆ, ಇಮ್ಯಾಜಿನೇಷನ್ ಬೇರೆ. ಇಮ್ಯಾಜಿನೇಷನ್ ಅಂದ್ರೆ ಏನು, ರಿಯಲೈಸೇಷನ್ ಅಂದ್ರೆ ಏನು ಅರ್ಥ ಮಾಡ್ಕೊ. ಎವ್ರಿ ಮೊಮೆಂಟ್ ಏನು ಮಾಡ್ಕೊಬಿಡ್ತೀವಿ ನಾವೀಗ? ವಿ ಶುಡ್ ರಿಯಲೈಸ್. ಏನಂತ? ಇಟ್ ಇಸ್ ನಾಟ್ ಅವರ್ಸ್, ಎಲ್ಲ ದೇವ್ರದ್ದು. ರಿಯಲೈಸೇಷನ್, ಅನುಸಂಧಾನ ನಮ್ಮದೇ. ಇದು ದೇವ್ರದ್ದು ಸದ್ಯ ತಿಳ್ಕೊಂಡ್ಬಿಡೋಣ, ಹಾಗಲ್ಲ. ರಿಯಲೈಸೇಷನ್. ಬಾಡಿಗೆ ಬಂದಿರೋದು ನಾವು, ಇದು ಬಾಡಿಗೆ ಮನೆ, ನನ್ನ ಮನೆ ಅಲ್ಲಂಬೋದು ಏನದು? ಅನುಸಂಧಾನ ಅಲ್ಲ. ರಿಯಲ್ ಅನುಸಂಧಾನ ರಿಯಲೈಸೇಷನ್. ಅನುಸಂಧಾನ ಬೇರೆ ಅರ್ಥ ಅಲ್ಲ, ರಿಯಲ್ ಫ್ಯಾಕ್ಟ್. ಅನುಸಂಧಾನ ಇದೆ, ನಡ್ಕೊಂಡ ಆ ರೀತಿ ಅನುಸಂಧಾನ ಆಗಿದೆ. ಬಾಡಿಗೆ ಮನೆ ಅಂದಲ್ಲ ಅಂತ ಗೊತ್ತಿದೆ, ಶುರು ಮಾಡಿದೆ. ಟಿಕೆಟ್ ಕಿಟಕಿ ಎತ್ತಲಕ್ಕೆ ಶುರು ಮಾಡಿದೆ, ಅವ್ರಿಗೆ ಗೊತ್ತಿದೆ. ಟೀ ಕೊಟ್ಟಿದೆ, ಹೇಗೂ ಬರೆ ಬಿಡ್ತೇನೆ ಎಲ್ಲ ಒಂದೊಂದೇ ಹರಿಸ್ತಾ ಇದ್ದಾರೆ. ಎಷ್ಟು ಸಲ ಹೋಗ್ಬಿಟ್ರೆ ಎಷ್ಟೋ ಫರ್ನಿಚರ್ ಸಮೇತ ಹೋಗ್ಬಿಟ್ಟಿರ್ತಾರೆ, ಕಿತ್ಕೊಂಡು ಹೋಗ್ತಾರೆ. ಹಾಗೆಲ್ಲ ಮಾಡಕ್ಕೆ ಅವಕಾಶ. ಅನುಸಂಧಾನ ಇಲ್ಲ, ಅನುಷ್ಠಾನ ಇಲ್ಲ ಅವನಿಗೆ. ಏನು ಗೊತ್ತಿದೆ? ನಂದು ಅಲ್ಲ ಅಂತ ಗೊತ್ತಿದೆ, ಮತ್ತೆ ತಗೊಂಡೋಗ್ತಾನೆ. ಏನಿಲ್ಲ, ಅನುಷ್ಠಾನ ಇಲ್ಲ ಅವನಿಗೆ. ಗೊತ್ತಾಯ್ತಾ? ಹೇಗಿರ್ಬೇಕು ಅನುಷ್ಠಾನ ಅಂದರೆ? ಈಗ ಹೋಗ್ಬೇಕಾದ್ರೆ ಇಂಟ್ಯಾಕ್ಟ್ ಇರ್ಬೇಕು. ಮತ್ತೆ ಕೊಟ್ಟಾಗ ಅಕಸ್ಮಾತ್ ಏನೋ ರಿಪೇರಿ ಬಂದಿರ್ತಾರೆ, ರಿಪೇರಿ ಮಾಡಿಸಿ ಹೋಗ್ಬೇಕು ಅವ್ನು ಹೋಗ್ತಾ. ತಮ್ಮಿಂದ ಅದು ತಪ್ಪದು. ಕೊಟ್ಟಾಗ ಸರಿ ಕೊಟ್ಟಿದ್ದಾರೆ ಅವ್ರು. ಈಗ ಹೇಗೆ ಒಪ್ಪಿಸ್ಬೇಕು ನಾವು ಅದನ್ನೀಗ? ಸರಿಯಾಗೇ ಒಪ್ಪಿಸ್ಬೇಕು ಹೊರತು ಬೇರೆ ಒಪ್ಸಾಗಿಲ್ಲ. ತಪ್ಪಾಗುತ್ತೆ ಒಪ್ಪಿಸ್ಬಿಟ್ಟು. ಯಾವ್ದು ಒಯ್ಬೋದು ಅವನೀಗ? ತಾನೇ ಫರ್ನಿಚರ್ ತೊಗೊಂಡು ಅದನ್ನು ಒಯ್ಬೋದು. ಯಾಕೆ? ಅವ್ರದ್ದಲ್ಲ, ತಮ್ಮದದು. ಅದು ನಮ್ಮದು ಅಂಥದ್ದು ಇಲ್ಲೇ ಇಲ್ಲ. ನಮ್ಮದಾಗಿ ಏನೇನು ಇಲ್ಲ. ಅದರಿಂದಾಗಿನೇ ನಾವು ಯಾವುದನ್ನು ತಂದಿಲ್ಲ, ಯಾವುದನ್ನು ಒಯ್ಯಕ್ಕೆ ಸಾಧ್ಯ ಇಲ್ಲ. ನಾವು ತಂದಿದ್ದು ತೋರಿಸಿದ್ರೆ ಒಯ್ಬೋದು. ನಾವು ತಂದಿದ್ದು ತೋರಿಸಿದ್ರೆ ಒಯ್ಬೋದು. ಏನು ತೋರಿಸ್ಬೋದು? ಕನಕದಾಸ ಹುಟ್ಟುತ್ತೇರು ತಾರಲಿಲ್ಲ, ಸಾಯುತ್ತೇರು ಒಯ್ಯಲಿಲ್ಲ. ಹುಟ್ಟು ಏನು ತಂದಿದ್ದಿ ಜೊತೆ ತೋರಿಸ್ ನೀನೀಗ? ಮೈಮೇಲೆ ಬಟ್ಟೆ ಕೂಡ ಇಲ್ಲ, ಅವೇನು ತಂದಿಲ್ಲ ಅಂದರೆ ಒಯ್ಲಕ್ಕೆ ಹಕ್ಕೇನಿದೆ ಅವನಿಗೆ? ಈಗ ಯಾವ ಹಕ್ಕು ಇಲ್ಲ. ಏನ ಅಲ್ಲ, ಅಮೆರಿಕಾದಲ್ಲಿ ಇರ್ಬೇಕಾದ್ದೇ ಹಾಗೆ ಸರಿ ಇದ್ದಾರೆ ಅಂತ ಅರ್ಥ ಅಷ್ಟೇ. ನಾವು ಇರೋದ್ರಲ್ಲಿ ಕಾರ್ಯ ಮಾಡಿಬಿಟ್ಟು ಹೋದ್ರೆ ಯಾವುದೋ ಬೇರೆಯವ್ರನ್ನ ಬಿಟ್ಟು ಬಿಡ್ತಾರೆ, ಓದ್ಬಿಟ್ರೆ ಏನು ಮಾಡ್ಬೇಕು? ಅವ್ರು ಹೋದ್ರೆ ಊರಲ್ಲಿ ಬೇರೆ ಯಾವನೋ ಬರ್ತಾರೆ, ಅಷ್ಟೊತ್ತಿ ಎಲ್ಲ ಕಾರ್ಯ ಆಗಿರುತ್ತೆ. ಅದು ಮೋಸ.
ಸಾಮಾನ್ಯ ಮನುಷ್ಯನ ಟ್ರೆಂಡ್ ಹೇಗಿರೋದು ಹಾಗೆ. ಏನಾದ್ರು ಒಯ್ಲಿಕ್ಕೆ ಸಾಧ್ಯ ಇದ್ರೆ ಒಯ್ದು ಯಾಕೆ ಬಿಡಬೇಕು ಅಂತ. ಅದು ಓವರ್ಕಮ್ ಮಾಡೋದಕ್ಕೆ ಜಿತೇಂದ್ರಿಯತ್ವ ಅಂತ ಕರೆಯೋದು. ಅದಲ್ಲ, ಮನಸ್ಸಾಗಿ ಹೇಳುತ್ತೆ ತೊಗೊಂಬಿಡು ಅಂತೇಳಿ, ಮಾಡಬಾರ್ದು ಅಂತ ಹೇಳಬೇಕು. ಅದ್ರ ನೆಗೆಟ್ ಮಾಡೋಕೆ ಸಾಧ್ಯ ಇಲ್ಲ. ಅದನ್ನು ಸಾಧನೆ ಅಂತ ಕರೀತಾರೆ. ಎಲ್ಲಿದೆ ಬಂದಿದೆ, ಎಷ್ಟೋ ಸತ್ ಬಂದಿದ್ದು ಒಂದು ಕೇಸ ಪ್ರಸಂಗ. ಇವರೆಲ್ಲರೂ ಎಂಥ ಪ್ರಸಂಗ ಬಂತೀಗ ಇಷ್ಟ ಇಲ್ಲದೆ ಹೋದ್ರು ಕೂಡ ಪೂಜೆ ಮಾಡಲೇಬೇಕಾಯ್ತು, ಬೇರೆ ದಾರಿನೇ ಇಲ್ಲ. ತತಃ ಶಚಿ ತಮ್ಮ ಎಂಥದ್ದು ಕೊಟ್ಟರು ಆಸ ವರಾಸನಂ ಅಂತ ಕರೆದು. ಎಷ್ಟು ಅರ್ಥ ಇದೆ ವರಾಸನಮಿಗೆ, ಶ್ರೇಷ್ಠವಾದ ಆಸನ. ಇನ್ನೊಂದು ಅರ್ಥ, ದೇವರು ವರವಾಗಿ ಕೊಟ್ಟ ಆಸನ, ತಂದಲ್ಲ ಅದು, ಅದು ಕೊಟ್ಟರು ಅಂತ ಅರ್ಥ. ದೇವ್ರು ಕೊಟ್ಟಿದ್ದು. ಆಫೀಸ್ಗೆ ಹೋಗ್ತೀರಿ, ಚೇರ್ ಮನೆಯಿಂದ ಹೋಗ್ತೀರಿ, ಅಲ್ಲಿಗೆ ಯಾರು ಕೊಟ್ಟಿರ್ತಾರೆ ಅದನ್ನ? ಇಲ್ಲ ರೆಡಿ ಇರುತ್ತೆ. ಎಷ್ಟೋ ಹೋದ್ಮೇಲೆ ತಮ್ಮ ಗೌರ್ಮೆಂಟ್ ಕತ್ತಿಲ್ಲಿ ಇನ್ನೊಂದು ಏನಾದ್ರು ಮಾಡಿಸ್ಕೊತಾರೆ ಅದು. ಮತ್ತೆ ₹1,800 ಬಿಲ್ ಪ್ರಕಾರ ತೋರಿಸ್ಬಿಡ್ತಾರೆ. ಅದೆಲ್ಲ ಅವಕಾಶ ಇಲ್ಲ. ಬಟ್ ಅದಕ್ಕೂ ಸರ್ಕಾರ ಒಪ್ಪುತ್ತೆ, ಯಾಕಂದ್ರೆ ಅನುಕೂಲ ಇಲ್ಲ ಅಂದ್ರೆ ಸರಿ ಮಾಡ್ಕೊಳ್ಳಿ, ಪರವಾಗಿಲ್ಲ. ವರಾಸನಂ ಹರೇರದ, ಹರೇರ್ ವರಾಸನಂ. ಎಷ್ಟು ಎರಡು ರೀತಿ ಓದ್ಕೋಬೇಕಾದ್ರ. ವರಾಸನಂ ಹರೇರದ ಒಂದರ್ಥ, ಶ್ರೇಷ್ಠ ಆಸನ ಹರಿಗೆ ಕೊಟ್ಟ. ಹರೇರ್ ವರಾಸನಂ ಹರೇರದ, ದೇವ್ರು ಕೊಟ್ಟ ಆಸನ ದೇವ್ರಿಗೆ ಕೊಟ್ಟ. ಹರೇಹೇ ವರಾಸನಂ ತಂದಲ್ಲ. ತದಾಭಿಷೇಕ್ತು ಮುದ್ಯತಾ ನೃಪಾಹ ಸುರೇಶ ಶಾಸನಾತ್. ತತಃ ಶಚೀಪತಿರ್ನಿಜಂ ವರಾಸನಂ ಹರೇರಾತ್ ವಿವೇಶ ತತ್ರ ಕೇಶವೋ ನಭಸ್ಥಲಾವತಾರಿತೆ. ಅದು ಬೇರಿಂದ ಬರೋದು ನೋಡ್ತಾ ಇದ್ದೆ ಎಲ್ಲರೂ ಕೊಟ್ಟು. ನಭಸ್ಥಲ ಅವತಾರಿತೆ. ನಭಸ್ಥಲ ಆಕಾಶದ ಅಂಗಣ, ಅದರಿಂದ ಕೆಳಗೆ ಅವತಾರ ಇಳಿದು ಬರ್ತಾ ಇದೆ. ದೇವರಿಗೆ ಅವತಾರ ಅಂತ ಯಾತಕ್ಕೆ ಕರಿತೇವೆ? ಹುಟ್ಟಿ ಬಂದಿಲ್ಲ, ಇಳಿದು ಬಂದಿದ್ದಾನ. ಅದರಿಂದಾಗಿ ಇದು ಕೆಲವರು ಬೈಬೇಕಾಗಿತ್ತು, ಮೇಲಿಂದ ಇಳಿದು ಬಂದವನ ಅಂತ ಹೇಳೋದಿಲ್ಲ. ಮೇಲಿಂದ ಇಳಿದು ಬಂದವನ ಏನರ್ಥ? ಅದಕ್ಕೆ ನೀನು ಅವತಾರ ನಿಂದು ಅಂತ ಅರ್ಥ. ನಮ್ಮಂತೆ ಹುಟ್ಟಿ ಬಂದವನೇ, ನೀನು ಮೇಲಿಂದ ಇಳಿದು ಬಂದಿಲ್ಲ ಅನ್ನೋ ಮಾತಿನಲ್ಲಿ ಅವತಾರಿ. ಅದು ಗಂಗಾವತರಣ ಅಂತ ಕರೆ. ಗಂಗಾವತರಣ, ಗಂಗಾದೇವಿ ಇಲ್ಲಿ ಹುಟ್ಟಿದ್ದಲ್ಲ, ಅಲ್ಲಿಂದ ಇಳಿದು ಬಂದಷ್ಟೇನೆ. ಹುಟ್ಟಿದ್ದ ಅಲ್ಲಿ, ಈ ಇಳಿದು ಬಂದಿದ್ದೀರಿ. ಅವತರಣ, ಗಂಗಾವತರಣ, ಕೃಷ್ಣಾವತರಣ. ಹಾಗೆ ಗಂಗಾ ಕೃಷ್ಣ ಪಾದೋದಕ, ಆಕೆನೇ ಇಲ್ಲಿ ಹುಟ್ಟಿಲ್ಲ. ಕೃಷ್ಣ ಯಾಕೆ ಹುಟ್ಟುತ್ತಾನಾಗಿದ್ದರೆ? ಹೊತ್ತಾನೆ. ಯಾರ ಪಾದೋದಕವೇ ಅವತರಣ ಮಾಡಿರ್ಬೇಕಾದ್ರೆ ಆತ ಹುಟ್ಟಿ ಬರ್ಬೇಕಾ? ಸಾಧ್ಯ ಇಲ್ಲ. ಅದು ಕೈಬುತ್ತಿ ಸಿದ್ಧ. ಅದು ಹೇಳಿಲ್ಲ. ಕೃಷ್ಣನ ಒಂದು ವಾಹನಕ್ಕೆ ಎಷ್ಟು ಶಕ್ತಿ ಇರಬೇಕಾದ್ರೆ ಕೃಷ್ಣನ ಎಷ್ಟು ಶಕ್ತಿ ಇರಬೇಕು ಅಂತ ಅನ್ಕೊಳ್ಳಿಲ್ಲ ಅವರು. ಆ ರೀತಿ ಅನ್ಕೊಂಡು ವಿವೇಶ ತತ್ರ ಕೇಶವೋ ನಭಸ್ಥಲಾವತಾರಿತೆ ಹರೇ ಪ್ರಗೃಹ್ಯ ಕೇಶವ ಕರೇ ಪ್ರಗೃಹ್ಯ ಕೇಶವೋ ನ್ಯವೇಶಯತ್ ಸಹಾಸನೆ ಪತತ್ರಿಪುಂಗವಂಚತೌ ಸಭೀಷ್ಮಕಾನುಜೌ ಪ್ರಭು. ಕರೇ ಪ್ರಗೃಹ್ಯ ಕೇಶವ ನ್ಯವೇಶಯತ್ ಸಹಾಸನೆ ಪತತ್ರಿಪುಂಗವಂ. ಕೃಷ್ಣ ಏನು ಮಾಡಿದಾಗ ಕೈ ಹಿಡಿದು ಗರುಡನ ಕರ್ಕೊಂಡ, ಸುಮ್ಮ ತನ್ನ ಜೊತೆ ಕೂಡಿಸ್ಕೊಡೋದು ಸಿಂಹಾಸನ ಮೇಲೆ. ಯಾಕೆ? ನಿಜವಾದ ಭಕ್ತ ತನ್ನವರನ್ನ ಹತ್ರ ಕರ್ಕೋತಾರೆ ಅಂತ ಹೇಳೋದಿಲ್ಲ, ಕೂಡಿಸ್ಕೊಟ್ಟ. ಅದೇ ರೀತಿಯೇ ನಿಜಾಸನೆ ಸಹಾಸನೆ ಪತತ್ರಿ ಪುಂಗವ. ಪತತ್ರಿ ಅಂದ್ರೆ ಪಕ್ಷಿ, ಪುಂಗವ ಅಂದ್ರೆ ಶ್ರೇಷ್ಠ. ಪತತ್ರಿ ಪುಂಗವ ಅಂದ್ರೆ ಪಕ್ಷಿರಾಜ ಗರುಡ. ಗರುಡನನ್ನ ಕೂಡಿಸ್ಕೊಂಡ. ತೌಚ ಭೀಷ್ಮಕಾರೋಜೌ ಪ್ರಭು, ಅವರಿಬ್ಬರು ಕರೆದ ಹತ್ರ. ರಥ ಕೈಸಿಕ ಇಬ್ಬರು ಇದ್ದಾರಲ್ಲ, ಅವ್ರೇನು ಮಾಡಿಲ್ಲ. ಕೃಷ್ಣಲ್ಲಿ ಭಕ್ತಿ ಇದೆ, ರಿಪೋರ್ಟ್ ಕೊಟ್ಟರಷ್ಟೇ, ಏನೂ ಮಾಡಿಲ್ಲ. ಭಕ್ತಿ ಇದೆ, ಅದಕ್ಕೇನು ಮಾಡ್ತಾರೆ? ನೀವು ಬನ್ನಿ ಅಂತ ಕೂಡಿಸ್ಕೊಂಡ. ಇವ್ರನ್ನ ಕರೆದಿಲ್ಲ, ಯಾತಕ್ಕೆ ಹೊಡೆ ಬಾರ ಗೊತ್ತೋಯ್ರಿ, ನಿಜವಾಗ್ಲೂ ಮಾಡಿಲ್ಲ, ಭಕ್ತಿಯಿಂದ ಮಾಡಿಲ್ಲ, ಅದರಿಂದ ನಿಮಗೆ ಅದಿಲ್ಲ. ಇವು ನಿಮಗೆ ಪನಿಷ್ಮೆಂಟ್ ಅಷ್ಟೇ. ಇದು ಇವ್ರದ್ದು ಸೇವೆ ಬೇರೆ, ಪನಿಷ್ಮೆಂಟ್ ಬೇರೆ. ಕರೇ ಪ್ರಗೃಹ್ಯ ಕೇಶವೋ ನ್ಯವೇಶಯತ್ ಸಹಾಸನೆ ಪತತ್ರಿಪುಂಗವಂಚತೌ ಸ್ಯ ಭೀಷ್ಮಕಾನುಜೌ ಪ್ರಭು. ಭೀಷ್ಮಕಾನುಜೌ ರಥ ಕೈಶಿಕೌ ಅಂತ ಅರ್ಥ. ಅಥಾಖಿಲ ನರೇಶ್ವರ ಮುನೀಂದ್ರ ಸಂಯುತ ಹರಿಂ ಸುಶಾತಕುಂಭಕುಂಭಕೈ ಪ್ರಚಕ್ರುರಾಭಿಷೇಕಿಣಂ. ಅಥಾಖಿಲಾ ನರೇಶ್ವರಾ ಮುನೀಂದ್ರ ಸಂಯುತಾ ಹರಿಂ ಸುಶಾತಕುಂಭಕೈ ಪ್ರಚಕ್ರು ಅಭಿಷೇಕಿಣಂ. ಅಥ ಇಷ್ಟೆಲ್ಲ ಕೂಡಿಸಿ ಆಯ್ತೀಗ. ಓಂ ನಮೋ ನಾರಾಯಣಾಯ ಆಸನಂ ಸಮರ್ಪಯಾಮಿ ಆಯ್ತೀಗ. ಮುಂದೇನು ಮಾಡಬೇಕು? ಅದಕ್ಕೆ ಮೊದಲೇ ಉಪಚಾರ ಯಾವುದೀಗ? ಆಸನ ಬಂದವರಿಗೆ ಅರ್ಘ್ಯ ಪಾದ್ಯ ಒಳಗೆ ಕರೆದು ಆಸನ ಕೂಡಿಸ್ಬೇಕಾಗಿ. ದೇವ್ರ ಪೂಜೆ ಮಾಡ್ಬೇಕಾದ್ರೆ ಏನು ಮಾಡ್ಕೋತೀವಲ್ಲ, ಯಾರು ಬಂದಾಗಲೂ ಕೂಡ ಅದೊಂದು ದೇವ್ರ ಪೂಜೆನೇ. ಅತಿಥಿಗಳು ಯಾರಿದ್ದಾರೆ? ಈಗ ದೇವರಿದ್ದಾರೆ. ಬಂದು ಕೂಡಿಸಿದ ದೇವರಿಗೆ ಆಸನ ಕೊಡ್ತೀನಿ ಅಂತ ಅನ್ಕೋಬೇಕಾಗ, ನೀರು ಕೇಳಿದ ಕೊಟ್ಟ, ಇದನ್ನು ಕೊಟ್ಟ, ಎಲ್ಲ ಕಾಫಿನೋ ಕೊಟ್ಟ ಅಂತ ತಿಳ್ಕೊಂಡು ಅದು ಬೇರೆ. ಅದು ಹಾಲಾಗಿಲೋ ಕೊಟ್ಟ, ನೀರು ಕೇಳಿದ, ಅದು ಕೂಡ ಏನೀಗ ಓಂ ನಮೋ ನಾರಾಯಣ ಪಾನೀಯಂ ಸಮರ್ಪಯಾಮಿ ಗೊತ್ತಾಯ್ತು, ಮನಸ್ಸಲ್ಲಿ ಅನ್ಕೋಬೇಕಂತ. ಪ್ರತಿ ಏನಾಯ್ತು? ಅತಿಥಿ ಪೂಜೆ ಅಂತ. ಅತಿಥಿ ಪೂಜೆ ಅಲ್ಲ, ಅತಿಥಿಯೊಳಗೆ ದೇವ್ರ ಪೂಜೆ. ಅತಿಥಿ ಪೂಜೆ ಅಂದ್ರೇನು? ಅತಿಥಿಯೊಳಗೆ ಸನ್ನಿಹಿತ ಪರಮಾತ್ಮನ ಪೂಜೆ. ಅವು ಎಲ್ಲ ದೇವ್ರ ಪೂಜೆ ಎಷ್ಟು ಸತ್ ಮಾಡಕ್ಕೆ ಬರುತ್ತಾಗ?
ಕೆಲಸ ಮಾಡಿ ಬಡಿಸ್ತಾ ಇರ್ತಾರೆ. ಬಡಿಸೋರು ಎಂಥ ಪೂಜೆ ಆಗುತ್ತೆ ಗೊತ್ತಾ ಅದು? ಬಡಿಸ್ಬೇಕಾದ್ರೆ ಒಂದೊಂದೇ ಬಡಿಸ್ತಾ ಹೋಗ್ತಾರೆ. ನಾವಂತೂ ಸ್ವಂತ ಇಲ್ಲ, ದೇವ್ರು ಇಷ್ಟ ಇಷ್ಟ ಅವಕಾಶ ಕೊಟ್ಟಿದ್ದಾರೆ ಅಂತೇಳಿ ಅದು ಮಾಡ್ತಾ ಹೋಗ್ಬಿಟ್ಟು ಎಷ್ಟು ಪುಣ್ಯ ಬರುತ್ತಾಗ. ಹಾಗಲ್ಲ, ಈಗ ಬಡಿಸೋರು ಎಷ್ಟು ಕಾಸ್ಟ್ಲಿ ಅಂದರೆ ಅಡ್ಡಿಯವರಷ್ಟೇ ಖರ್ಚಾಗುತ್ತೆ, ಹೆಚ್ಚು ಕಡೆ ಬರೋದಿಲ್ಲ. ಎಲ್ಲ ಹಿಂದಿನ ಕಾಲದ ರೀತಿ ಏನಿಲ್ಲ ಇವತ್ತು. ಹಿಂದಿನ ಕಾಲಕ್ಕೆ ಸಮಾರಂಭ ಆಗಿಬಿಟ್ರೆ ಜಗಳ, ನಾವು ಬರ್ತೀವಿ ಅಂತೇಳಿ ಅವ್ರು ಬರೋಂತ ಕೊಡ್ವಿ. ಅಲ್ಲೇ ಕಡಿಮೆ ಜನ ಇದ್ದಾರೆ, ನೀವೇ ಬೇಡ, ಕೂಡಿಸ್ಬೇಕಾದ್ರೆ ಕಷ್ಟ ಆಗಿಬಿಡೋದು. ಈಗ ಎಬ್ಬಿಸ್ಬೇಕಾದ್ರೆ ಕಷ್ಟ ಫಸ್ಟ್. ಯಾರು ಬರ್ತಾರೆ ಈ ಕಡೆ ಎಲ್ಲೋ ನೋಡ್ತಾ ಕೂತ್ಬಿಡ್ತಾರೆ, ಒಬ್ರು ಹೇಳೋದಿಲ್ಲ. ಅದು ಆ ಟ್ರೆಂಡ್ ಹೋಗ್ಬಿಟ್ಟಿದೆ. ಬರ್ತಾ ಬರ್ತಾ ಎಲ್ಲ ಕಡೆ ಏನಾಗಿದೆ ಈಗ, ಎಲ್ಲ ಎಕ್ಸೆಪ್ಷನ್ಸ್ ಇರ್ತಾರೆ ಪಾಪ, ಭಾರಿ ಕಷ್ಟಪಡ್ಬೋದು, ಅದಕ್ಕಾಗಿ ಕಾಯ್ತಾ ಇರ್ತಾರೆ. ಅಂಥವ್ರ ಸಂಖ್ಯೆ ಬರೀ ಅಂಥವ್ರೇ ಇದ್ರೆ ಅಂಥದ್ದಿಲ್ಲ ಈಗ. ಎಲ್ಲ ನೋಡಿ ಏನು ಕಲ್ತ್ಕೊಂಡ್ಬಿಟ್ರೆ ಎವ್ರಿ ಇದಕ್ಕೆ ಎನ್ಕ್ಯಾಶ್ ಆಗಬೇಕು. ಈಚ್ ಆ್ಯಂಡ್ ಎವ್ರಿಥಿಂಗ್ ಏನು ಮಾಡ್ತೀವಿ ನಾವು ಇಮಿಡಿಯೇಟ್ಲಿ ಅದು ಏನು ಕನ್ವರ್ಟ್ ಆಗಬೇಕು, ಎಲ್ಲ ಮಾನಿಟರಿ ಬೆನಿಫಿಟ್ ಇರಬೇಕಂತ. ಅದು ಎಷ್ಟು ವ್ಯಾಲ್ಯೂಸ್ ಫಾಸ್ಟಾಗಿ ಡೌನ್ ಆಗ್ತಿರೋ, ತುಂಬ ದಿವಸ ಆಗಿಲ್ಲ ಇವೆಲ್ಲ ಕೂಡ. ಕೆಲವು ದಿವಸಗಳಿಂದ ಎಷ್ಟು ವಾತಾವರಣ ಸಮಾರಂಭ ಅಂದರೆ ನಿಜ. ಇವಾಗ ಸಮಾರಂಭ ಮಾಡೋಕ್ಕೆ ಭಯ ಆಗುತ್ತೆ ಜನಗಳಿಗೆ. ಬಡಿಸೋರೇ ಇಲ್ಲ, ಅಡಿ ಎಲ್ಲ ಪದಾರ್ಥ ಇದು ಮಾಡಿದ್ದಾರೆ, ಬಡಿಸೋರಿಲ್ಲ. ಎಷ್ಟೊತ್ತ ಅದಕ್ಕಾಗಿ ಮಾಡಿದ ಬಡಿಸೋಕ್ಕಾಗದೆ ಹಾಗೆ ವೇಸ್ಟ್ ಆಗಿಬಿಡುತ್ತೆ. ಹಾಗೆ ಇವರೇ ಯಾಕೆ ಬಡಿಸೋದು? ನಾವು ಮಾತಾಡೋದು ಇಷ್ಟೇ. ಬಡಿಸೋರು ಸುಮ್ಮನೆ ದುಡ್ಡು ಕೊಟ್ಟು ಬರೋರು ಮತ್ತೆ ಹೇಳ್ತಾರೆ, ಇಷ್ಟೊಂದು ಹೇಳ್ತಾರೆ ಮತ್ತೆ ಜಾಸ್ತಿ ಕಟ್ಟಿ ಬರ್ತಾರೆ ಇದ್ದಿಲ್ಲ ಅದು ಬಿಡ್ತಾರೆ. ಅವೇ ಇಷ್ಟೊಂದು ಯಾರು ಬಡಿಸ್ತಾರೆ? ಟೈಮ್ ವೇಸ್ಟ್ ಆಗುತ್ತೆ ನಮಗೆ. ಒಬ್ಬರು ನೋಡಿ ಮತ್ತೊಬ್ಬನ ಕಲಿಯೋದು, ಒಳ್ಳೇದನ್ನು ಕಲಿಯೋದಕ್ಕಿಂತ ಯಾವುದನ್ನು ಕಲಿತಾರೆ ಸಾಮಾನ್ಯ? ಅವ್ರಿಗೆ ಎಷ್ಟು ಕೊಟ್ಟು ನಮ್ಗೆ ಇನ್ನೂ ಜಾಸ್ತಿ ಕೊಟ್ಟು. ಎಲ್ಲರೂ ಎವ್ರಿ ಸ್ಟೇಜ್ನಲ್ಲಿ ಇವತ್ತು ಪ್ರಾಬ್ಲಮ್ ಇದೆ. ಬಡಿ ಅಂತ ತಕ್ಷಣ ಅಲ್ಲಿಂದ ಶುರುವಾಗೋದು ಪ್ರಾಬ್ಲಮ್ ಫಸ್ಟ್. ಇಲ್ಲಿ ಹೇಗೆ ಮಾಡಿದ್ದಾರೆ ನೋಡಿ. ಅಖಿಲ ನರೇಶ್ವರ ಮುನೀಂದ್ರ ಸಂಯುತಾ ಹರಿಂ. ಮುನಿಗಳೆಲ್ಲ ಬಂದರು, ಈ ರಾಜರುಗಳೆಲ್ಲ ಇವರೇ. ಮುನಿಶ್ರೇಷ್ಠರು ಬಂದರೆ ಮಂತ್ರ ಹೇಳೋದಕ್ಕೆ ಬೇಕಲ್ಲ, ಎಲ್ಲ ಬಂದರು. ಅವರೆಲ್ಲ ಬಂದುಬಿಟ್ಟು ಅದೇ ಅಲ್ಲೇ ಎಲ್ಲ ಸಪ್ಲೈ ಅವರಾಗಿ ಬಂದಿದ್ದಾರೆ ಪಾಪ. ಸುಶಾತ ಕೌಂಭ ಕುಂಭ ಕೈಹಿ. ಶಾತ ಕುಂಭ ಅಂದ್ರೇನು? ಚಿನ್ನ ಅಂತ. ಶಾತ ಕುಂಭಕ ಕುಂಭ ಕೈಹಿ. ಶಾತ ಕೌಂಭ ಕುಂಭ ಕೈಹಿ ಅಂದರೆ ಬಂಗಾರದ ಬಂಗಾರದ ಕೊಡಗಡೆಯಿಂದ ಪ್ರಚಕ್ರೂರ್ ಅಭಿಷೇಕಿನ. ಒಳ್ಳೆ ಭಕ್ತಿ ನೋಡೋದಕ್ಕೆ ನಿರ್ವಾಹ ಸರಿಯಾಗಿ ಮಾಡಿ ಮತ್ತೆ ಅಲ್ಲ ಮಾಡಿದ್ದಾರೆ. ಸರಿಯಾಗಿ ಮಾಡಿ ಮತ್ತೊಂದು ಏಟ್ ಹಾಕ್ತಾರೆ. ಇಂದ್ರದೇವರು ಏನು ಮಾಡ್ತಾರೆ ಅದಕ್ಕೆ? ಚೆನ್ನಾಗಿ ಮಾಡ್ತಿದ್ದಾರೆ. ಮಾಡಿದ್ದು ಭಯದಿಂದ, ಸರಿಯಾಗಿ ಮಾಡಿದ್ದು ಭಯದಿಂದಾನೆ. ಯಾಕೆಂದ್ರೆ ಅಲ್ಲಿ ಮತ್ತೆ ಯಾವುದೋ ಒಂದು ಏಟ್ ಬಿಡ್ಬೋದಲ್ಲ, ಮತ್ತೆ ವೈಕೆ ಬಿಡಿದ್ರೆ ಕಷ್ಟ ಅಂತ ಹೇಳಿ ಚೆನ್ನಾಗೇ ಮಾಡ್ತಿದ್ದಾರೆ. ನೀವು ಕೊಡ್ಬೋದು, ಬಟ್ ಅವ್ರು ಕೊಡೋದಿಲ್ಲ, ದೇವ್ರು ಕೊಡೋದಿಲ್ಲ. ಯಾಕೆ? ದೇವ್ರಿಗೆ ಮನಸ್ಸು ಗೊತ್ತಿದೆಯಲ್ಲ, ಅದಕ್ಕೆಲ್ಲ ಪುಣ್ಯ ಕೊಡಕ್ಕೆ ಬರೋದಿಲ್ಲ. ಅದಕ್ಕೆ ವಾದಿರಾಜ ಅವರು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಕಾಮಧೇನು ಕೊಲ್ಲಕ್ಕೆ ಹೋಗ್ತಾರೆ ಹಸುವನೊಬ್ಬರು, ಅದು ತಪ್ಸ್ಕೊತಾ ಇದೆ, ಎಷ್ಟೇ ಹಿಡ್ಕೊಂಡ್ಬಿಟ್ಟು ಕೊಲ್ತಾರೆ. ನೋಡಿ ಎಷ್ಟು ಪುಣ್ಯ, ಒಂದು ಆಲಿಂಗನ ಮಾಡ್ಕೊಂಡ್ಬಿಟ್ಟು ಅಂತ ಕರೀತಾರ, ಆಲಿಂಗನ ಮಾಡ್ಕೊಂಡ್ಬಿಟ್ರು ಅಂತೇಳಿ. ಇವು ಕೊಡ್ಬೇಕಾದ್ರೆ ಹಾಗೆ ಮಾಡೋದು. ಎಷ್ಟೇ ಜನ ಪಾಪ ಗೋಕೊಲ್ಲೂ ಹಾಗೆ ಮಾಡ್ತಾರೆ. ಗೋಕೊಲ್ಲೋರು ಕೂಡ ಹಿಡ್ಕೊಂಡು ಕತ್ತರಿಸ್ತಾರೆ. ಎಷ್ಟು ಪುಣ್ಯ ಮಾಡಿರ್ಬೇಕು? ಇಲ್ಲ, ಪುಣ್ಯ ಅಂಬುದು ಎಲ್ಲಿಂದ ಬರ್ಬೇಕು? ಯಾವಾಗಲೂ ಒಳಗಿಂದ ಪುಣ್ಯ. ಹಸಿವು ಎಲ್ಲಿಂದ ಒಳಗಿಂದ ಆಗ್ಬೇಕು. ಪುಣ್ಯ ಒಳಗಿಂದ ಬರುತ್ತೆ ಹೊರತು ಹೀಗೆಲ್ಲ ಬರೋದಿಲ್ಲ. ಗೊತ್ತಾಯ್ತಾ? ಮುಟ್ಟಿದ ಮಾತ್ರಕ್ಕೆ ಬರೋದಾಗಿದ್ರೆ ವಿಗ್ರಹ ಚೋರ ಬಂದ, ಏನು ಪುಣ್ಯ ಮಾಡಿದ್ದಾರೆ, ಇಲ್ಲಿಂದ ಎತ್ಕೊಂಡು ಬೇರೆ ಹೋಗ್ತಿದ್ದಾರೆ, ಏನು ಮಹಾನುಭಾವ ಅಂತ ಹೇಳಕ್ ಬರೋದಿಲ್ಲ. ಹೈಕ್ಲಾಸ್ ಕಳ್ಳ ಅವರು. ಆ ದೃಷ್ಟಿಯಿಂದ ಅದಕ್ಕೆಲ್ಲ ಪುಣ್ಯ ಕೊಡೋದಾರೆ ಏನಾಗ್ತಿತ್ತಾಗಿದ್ರೆ ಅದನ್ನೇ ದೇರ್ಪದೆ ಅಂಥ ದೇರ್ಪದೆ ಜಾಸ್ತಿ ಮಾಡ್ತಿದ್ರು ಜನ. ಸುಶಾತ ಅದೇ ಒಳ್ಳೆ ದೃಷ್ಟಾಂತ ಕೊಟ್ಟಿದ್ದಾರೆ ಅದಕ್ಕೆ. ಗೊತ್ತಾಯ್ತಾ? ಹಿಂಸಾರ್ಥ ಬಾಲಂಗಯೇತೋಸ್ತರಕ್ಷೋಹೋ. ತರಕ್ಷೋ ಅಂದ್ರೆ ಹುಲಿ. ಅದೇನು ಬಂತು? ಹುಲಿ ಹಸುರು ಕೊಲ್ಲಕ್ಕೆ ಬಂದಿದೆ, ಹಿಡ್ಕೊಂಡ್ಬಿಟ್ಟಿದೆ, ಮೈಮೈ ಬಿದ್ಬಿಟ್ಟಿದೆ. ಭಾರಿ ಪುಣ್ಯ ಬಂತು ಅಂತ ಕರೀತೀಯ ಅಂತ ಕೇಳ್ತಾರೆ. ಆದ್ದರಿಂದ ನಿಮ್ಮ ಪ್ರಶ್ನೆ ಎಲ್ಲಿದೆ? ಕೂತನೆ ಬಂದ್ಲು, ಇಷ್ಟನ್ನು ಎತ್ಕೊಂಡು ಎಷ್ಟು ಪುಣ್ಯ ಬಂತು ಅಂತ ಹೇಳಲಿಲ್ಲ, ಬಂದಿಲ್ಲ. ಆ ಪುಣ್ಯ ಬಂದಿದ್ದು ಒಳಗಿದ್ದ ಉರ್ವಶಿ ಬಂತೆ ಹೊರತು ಅವಳು ಏನು ಬಂತು? ಪಾಪ ಯಾತಕ್ಕೆ ಬಂತು ಅಂದರೆ ಅವಳ ಉದ್ದೇಶ ಸರಿ ಇರಲಿಲ್ಲ, ಆದ್ದರಿಂದ ಬರೋದಿಲ್ಲ. ಉದ್ದೇಶ ಇಲ್ಲದ ಹೋದಾಗ ಕಾಲು ತುಳಿತಾರೆ, ತುಳಿಯೋ ಉದ್ದೇಶ ಇಲ್ಲ, ತುಳಿಸೋ ಅಂತಾನೆ ನೋಡಿ ಪರವಾಗಿಲ್ಲ, ಸಾರಿ ಅಂದ್ಬಿಟ್ಟು ನೋಡ್ತವ್ರಿ ಮುಂದೆ ಹೋಗು ಅಂತ ಹೇಳ್ಬಿಡ್ತಾರೆ. ಯಾತಕ್ಕೆ? ಇಂಟೆನ್ಷನ್ ಇಲ್ಲ ಅವನಿಗೆ. ಇನ್ನೊಬ್ರು ತುಳಿದಿಲ್ಲ, ತುಳಿತೀರಿ ಅಂತಾನೆ ಹೊಡೆದೇ ಬಿಡ್ತಾನೆ ಅವನು. ಯಾತಕ್ಕೆ? ಅದು ಇಂಟೆನ್ಷನ್ ಹೊಡೆಯೋದಿದೆ ಅವನಿಗೆ. ಅವ್ರು ತುಳಿದಿಲ್ಲ, ಇವ್ರು ತುಳಿದಿದ್ದಾರೆ, ತಪ್ಪಾಗಿಲ್ಲ. ಅವರು ತುಳಿತೀರಿ ಅಂತಾರೆ, ಪಡಿಸ್ಕೊತಾರೆ. ಇಂಟೆನ್ಷನ್ ಹೊಡೆಯೋದಿದೆ ಅವನಿಗೆ, ಅದು ಮೋಟಿವ್ ಅಂತಾರಲ್ಲ, ಆ ಮೋಟಿವ್ ಇದ್ದಾಗಲೇ ಪುಣ್ಯ ಪಾಪ ಶುರುವಾಗ. ಆಕ್ಸಿಡೆಂಟ್ ಯಾತಕ್ಕೆ ಕೊಲೆ ಅಂತ ಕರೆಯೋದಿಲ್ಲ? ಮೋಟಿವ್ ಇಲ್ಲ, ಅಲ್ಲಿ ಕೊಲ್ಲೋ ಉದ್ದೇಶ ಇಲ್ಲ, ಆಕ್ಸಿಡೆಂಟ್ ಆಯ್ತಾ. ಕೊಲ್ಲೋ ಉದ್ದೇಶ ಇದ್ರೆ ಅದು ಮರ್ಡರ್ ಆಗ. ಕರೆ ಪ್ರಗೃಹ್ಯ ಕೇಶವ ಸುಶಾತ ಕೌಂಭ ಕುಂಭಕೈಹಿ ಪ್ರಚಕ್ರುಹು ಅಭಿಷೇಕಿನಂ. ಅಭಿಷೇಕವನ್ನು ಮಾಡಿದ್ರು. ಅಂದರೆ ಸುವರ್ಣದ ಕಲಶಗಳು, ಮುನೀಂದ್ರರ ಮಂತ್ರಗಳು ಅವೆಲ್ಲ ಸರಿ ಇದೆ. ಮುಖ್ಯವಾಗಿ ಅದು ಬೇರೆ ಹಾಕ್ಬೇಕು, ಕಲಶ ಪೂಜೆ ಎಲ್ಲನೂ ಹಾಕಿಬಿಟ್ಟಿದ್ದಾರೆ. ಒಳ್ಳೆ ಅದ್ಭುತವಾದ ಪೂಜೆ ಮಾಡ್ತಾ ಇದ್ದಾರೆ.
ವಿರಿಂಚ ಶರ್ವಪೂರ್ವಕೈ ಅಭಿಷ್ಟುತಸ್ಸುರಾದಿಭಿ ಸಮಸ್ತದೇವಗಾಯಕೈ ಪ್ರಗೀತ ಆಸ ಕೇಶವ. ಆಗ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದಿದ್ದಾರೆ ಅಲ್ಲಿ. ಅರ್ಥ ಮಾಡ್ಕೋಬೇಕು. ಪೂಜೆ ಮಾಡ್ತಿದ್ದಾಗ ಬ್ರಹ್ಮ ದೇವತೆಗಳು ಆಗಮಿಸ್ತಾರೆ ಅಂತ ಅರ್ಥ ಅಲ್ಲಿ. ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ, ಅವರು ದೇವತೆಗಳು ಬಂದ್ಬಿಡ್ತಾರೆ. ಆಗಬಾರ್ದಂತ ದೇವಾನ ಗಂಟೆ ಯಾತಕ್ಕೆ ಬಾರಿಸ್ತಿರೋದಾಗ ದೇವತೆಗಳು ಬರಲಿ ಅಂತಾನೆ ಗಂಟೆ ಬಾರಿಸ್ತಿರೋದು. ಗೊತ್ತಾಯ್ತಾ? ಅಸುರರೆಲ್ಲ ಓಡೋಗ್ತಾರೆ. ಆ ರೀತಿ ಆಯ್ತಾಗ ಸಮಸ್ತ ಮನೆಯಲ್ಲಿ ದೇವ್ರ ಪೂಜೆ ನಡೀತಾ ಹೋದ್ರೆ ಹೆಸರು ಪೂಜೆ ಮಾಡ್ತಿರೋದು ದೇವರದ್ದು. ಎಲ್ಲಾ ದೇವತೆಗಳು ಬಂದ್ಬಿಟ್ಟಿರ್ತಾರೆ ಆಗಲೇ. ಗಗನಚರ ವಾಹನ ದಿವೋಪಸರೊಡನೆ ಚಲಿಸುವ ಮನೆ ಮನೆಗಳಲ್ಲಿ ಅದಕ್ಕೆ ತಾವು ಹೇಳಬೇಕಾದ್ರೆ ಗಗನಚರ ವಾಹನ, ಇಲ್ಲಿ ಗಗನಚರ ವಾಹನಾಗೆ ಬಂದಿರೋದು ಕೃಷ್ಣ. ದಿವೋಕಸರೊಡನೆ ಚಲಿಸುವ ಮನೆ ಮನೆಗಳಲ್ಲಿ ದೇವರು ಅಷ್ಟು ಮನೆ ಬರ್ತಾರೆ. ಬೋರ್ ಹೊಳೆಯೋದಿಲ್ಲ ಅಂತ ಕೇಳಿದ್ರೆ ಅನಂತ ರೂಪ ಸರ್ವತ್ರ ವ್ಯಾಪ್ತ. ಆದ್ದರಿಂದ ಸಮಸ್ಯೆನೇ ಇಲ್ಲ. ಅಭಿಷ್ಟುತಃ ದೇವತೆ ಸ್ತೋತ್ರ ಹೇಳ್ತಾರೆ, ಮಂತ್ರ ಹೇಳ್ತಾ ಇದ್ದಾರೆ. ನಮ್ಮ ಮಂತ್ರಗಳಲ್ಲೇ ಹೆಸರಷ್ಟೇ, ನಿಜವಾಗ್ಲೂ ದೇವತೆಗಳೇ ಪೂಜೆ ಮಾಡ್ತಿರೋದು. ನಾವು ಬರೀ ಕೂತಿರೋದೇ ಹೊರತು ನಿಜವಾಗ್ಲೂ ಮಾಡ್ತಿರೋದೆಲ್ಲ ಯಾರು ಅವರೇ. ವಿನಿಂಚ ಶರ್ವಪೂರ್ವಕೈ ಅಭಿಷ್ಟುತ ಸುರಾದಿಭಿ ಸಮಸ್ತ ದೇವಗಾಯಕೈ. ದೇವ ಗಂಧರ್ವರು ಬಂದ್ಬಿಟ್ಟಿದ್ದಾರೆ ಪೂಜೆಗೋಸ್ಕರವಾಗಿ. ಆಚರಣೆ ಬಂತು, ಎಲ್ಲ ಫುಲ್ ಇದೇ ಬಂತಾಗ ಬಟಾಲಿಯನ್ ಎಲ್ಲ ದೇವತೆ ಎಲ್ಲ ಶಿಫ್ಟ್ ಆಯ್ತು. ಸಮಸ್ತ ದೇವಗಾಯಕೈ ಪ್ರಗೀತ ಆಸ ಕೇಶವ. ಕೃಷ್ಣ ಎಲ್ಲರಿಂದನೂ ಕೊಂಡಾಡಲ್ಪಟ್ಟ. ಬ್ರಹ್ಮರುದ್ರಾದಿ ದೇವತೆಗಳು, ಇತರ ದೇವತೆಗಳು, ಸ್ತೋತ್ರಗಳು, ಮಂತ್ರಗಳು, ಗಂಧರ್ವರ ಹಾಡುಗಳು, ಅಭಿಷೇಕ ಎಲ್ಲ ವಿಚಿತ್ರವಾಗಿ ನಡೆದೋಯ್ತು. ಅಥಾಹ ಭೀಷ್ಮಕಂ ಪ್ರಭು. ಇದು ಒಂದು ಘಟ್ಟ. ಈಗ ಇನ್ನೊಂದು ಬಹಳ ದೊಡ್ಡ ಘಟ್ಟ ಶುರುವಾಗುತ್ತೆ ಈಗ. ಅಥಾಹ ಭೀಷ್ಮಕಂ ಪ್ರಭು ಸ್ವಯಂವರ ಕಿಲ ತ್ವಯಾ ಅಭೀಪ್ಸಿತಃ ಸುತಾಕೃತೆ ಶುಭಾಯತೆ ಭವೇನ್ನ ಸಹ. ಅಥ ಆಹ ಭೀಷ್ಮಕಂ ಪ್ರಭು ಸ್ವಯಂವರ ಕಿಲ ತ್ವಯಾ ಅಭೀಪ್ಸಿತಃ ಸುತಾಕೃತೆ ಶುಭಾಯ ತೇ ಭವೇತ್ ನಾ ಸಹ. ಭೀಷ್ಮಕರಾಜನು ಇದ್ದಾರೆ. ಆತನ ಕೃಷ್ಣ ಹೇಳ್ತಾ ಇದ್ದಾನೆ, ಈಗ ನೋಡು, ಏನು ಯೋಚನೆ ಮಾಡಿದ್ದಿ ಭೀಷ್ಮಕ ನೀನೀಗ? ಸ್ವಯಂವರ ಏರ್ಪಾಡು ಮಾಡಿದ್ದೀಯಾ? ಸುತಾಕೃತೆ, ಸುತ ಅಂದರೆ ಪುಲ್ಲಿಂಗ, ಸುತಾ ಅಂದರೆ ಸ್ತ್ರೀಲಿಂಗ. ಸುತಾಕೃತೆ ಮಗಳಿಗೋಸ್ಕರ, ರುಕ್ಮಿಣಿಗೋಸ್ಕರ ಸ್ವಯಂವರವನ್ನು ಯೋಚನೆ ಮಾಡಿದ್ದೀಯಲ್ಲ, ಅದು ಸರಿಯಲ್ಲ. ಶುಭಾಯತೆ ಭವೇನ್ನ ಸಹ, ಅದು ಒಳ್ಳೇದಕ್ಕೆ ಕಾರಣ ಆಗೋದಿಲ್ಲ. ನೀನು ಮಾಡ್ತಕ್ಕಂಥ ಸ್ವಯಂವರ ಯಾವುದಕ್ಕೆ ಕಾರಣ ಆಗೋದಿಲ್ಲ, ಒಳ್ಳೇದಕ್ಕೆ. ಯಾಕೆ ತಪ್ಪು ಮಾಡ್ತಾ ಇದ್ದೀನಿ. ಅಥಾಹ ಭೀಷ್ಮಕಂ ಪ್ರಭು ಸ್ವಯಂವರ ಕಿಲ ತ್ವಯಾ ಅಭೀಪ್ಸಿತಃ ಸುತಾಕೃತೆ ಶುಭಾಯತೆ ಭವೇತ್ ನ ಸಹ. ಇಯಂ ರಮಾ. ನೋಡೋದಕ್ಕೆ ರುಕ್ಮಿಣಿ ಕಲ್ಯಾಣ ಕೆಟ್ಟದ ಅಂತ ಪ್ರಶ್ನೆ ಬರುತ್ತೆ. ರುಕ್ಮಿಣಿ ಕಲ್ಯಾಣ ಕೆಟ್ಟದ ಅಲ್ಲ, ರುಕ್ಮಿಣಿ ಕಲ್ಯಾಣ ಹೌದು. ಯಾರಿಗೆ ಮಾಡ್ತಿರೋದು ನೀನೀಗ? ಯಾತಕ್ಕೋಸ್ಕರ ಮಾಡ್ತಾ ಇದ್ದೀನಿ ನೀನೀಗ? ಕೃಷ್ಣಾರ್ಪಣ ಅಂತ ಮಾಡ್ತಾ ಇಲ್ಲ. ಯಾರು ಬೇಕಾದ್ರೆ ಮದುವೆ ಆಗಲಿ, ಯಾರು ಬೇಕಾದ್ರೆ ಮದುವೆ ಆಗಲಿ ಅಂತ ತಪ್ಪಾಯ್ತಾಗ. ಹೂವು ಬಿಡಿಸ್ತಾ ಇದ್ದಾರೆ, ಹೂ ಇದರಿಂದ ತಿಳ್ಕೊಳ್ಳಿ. ಬಿಡಿಸ್ಬೇಕಾದ್ರೆ ಏನಂತ ಬಿಡಿಸ್ಬೇಕಾದ್ರೆ ದೇವ್ರ ಪೂಜೆಗೆ ಅಂತ ಬಿಡಿಸ್ಬೇಕೆ ಹೊರತು ಯಾರಿಗೋ ಕೊಡ್ತೀನಿ ಅಂತ ಬಿಡಿಸಿ ಹೋಯ್ತು, ಅಲ್ಲೇ ಪಾಪ ಶುರುವಾಯ್ತಾಗಲೇ. ದೇವ್ರ ಪೂಜೆಗೋಸ್ಕರ ಬಿಡಿಸ್, ಅದು ಮೊದಲು ಸ್ತೋತ್ರ ಮಾಡ್ಬೇಕಂತೆ ಫಸ್ಟ್. ಡೈರೆಕ್ಟ್ ಮುಟ್ಟಾಗಿಲ್ಲ. ತುಳಸಿ ಗಿಡ ಆಗಲಿ ಇದ್ರೆ ಡೈರೆಕ್ಟಾಗಿ ಹೋಗಿ ತುಳಸಿ ಬಿಡಿಸ್ಬಾರ್ದು, ಹೂ ಕಿತ್ತಬಾರ್ದು, ಬಂದು ಪ್ರಾರ್ಥನೆ ಮಾಡ್ಕೋಬೇಕು. ಈಗ ದೇವತೆಗಳಿದ್ದಾರಲ್ಲೂ ಕೂಡ, ಗೊತ್ತಾಯ್ತಾ? ನಾವು ಸೈನ್ಸ್ ಒಪ್ಕೊಂಡ್ಬಿಟ್ಟಿದೆ, ಅದು ಅಭಿಮಾನಿ ದೇವತೆಗಳಿದ್ದಾರೆ. ಆದ್ದರಿಂದ ಅವ್ರಿಗೆ ಅದೆಲ್ಲ ಗೊತ್ತಿಲ್ಲ, ಲೈಫ್ ಇದೆ ಅಂತ ಗೊತ್ತಷ್ಟೇ. ಅವ್ರಿಗೆ ಕೇಳಬೇಕು ಫಸ್ಟು. ನಾವೀಗ ಕೇಶವಾರ್ಥೆ ಚಿನೋಮಿತ್ವ, ಇವ್ರ ಪೂಜೆಗೋಸ್ಕರ ಬಿಡಿಸ್ತಾ ಇದ್ದಾರಮ್ಮ, ನನ್ನ ಕ್ಷಮಿಸು ಅಂತೇಳಿ ತಗೊಂಡ್ರೆ ಅವ್ರು ಸುಮ್ಮನೆ ಇರ್ತಾರೆ. ಯಾರ ಮುಂದೆ ಪೇಪರ್ ಇರುತ್ತೆ, ಎತ್ಕೊಂಡೋಗಿ ನೋಡೋಣ ಅಂತ ಏನು ಮಾಡ್ತಾರೆ ಅವರು? ಏನಂತ ತಿಳ್ಕೊಂಡಿದ್ದೆ ಬಾಯಿ ಅಂತ ಕರೀತಾರೆ, ಅಲ್ಲಿ ಇಟ್ಟು ಮಾತಾಡೋದು. ಸ್ವಲ್ಪ ತಗೋತೆ ಕೇಳಿದ್ರೆ ತಗೋತ ಹೇಳ್ತಾರೆ. ಇದು ಪದ್ಧತಿ, ಅದು ಕೇಳಿದ್ರೆ ತಗೋಬಾರ್ದಾಗೆಲ್ಲ ಕೂಡ. ಅದಾಯ್ತಾಗ ಆಮೇಲೆ ಏನು ಮಾಡಿದ್ರೆ ಈಗ ಅದು ಪದ್ಧತಿ. ಆ ಪದ್ಧತಿ ಪ್ರಕಾರ ಆಡೋದು ಬಿಟ್ಟು ನೀನು ತಪ್ಪು ಮಾಡ್ತಾ ಇದ್ದಿ. ಈಗ ಹೂವಿನ ದೇವರಿಗೋಸ್ಕರ ಬಿಡಿಸ್ತೇನೆ, ತುಳಸಿ ದೇವರಿಗೋಸ್ಕರ ಬಿಡಿಸ್ತೇನೆ, ನೀರನ್ನು ದೇವ್ರ ಪೂಜೆಗೋಸ್ಕರ ತರ್ತೇನೆ, ಇವೆಲ್ಲ ಸಂಕಲ್ಪ ಬರಬೇಕು. ಕಸ ಗುಡಿಸ್ತಿದ್ದಾನೆ, ದೇವ್ರ ಪೂಜೆಗೋಸ್ಕರ ಕಸ ಗುಡಿಸ್ತಿದ್ದೇನೆ, ಭಾರಿ ಪುಣ್ಯ ಬಂದಾಗ. ಸುಮ್ಮನೆ ಕ್ಲೀನಿಂಗ್ ಗುಡಿಸ್ತೇನೆ, ಅದು ಹೋಯ್ತಾಗ. ಯಾರೋ ಮನೆ ಬರ್ತಾರೆ ಗುಡಿಸ್ತೇನೆ, ಹೋಯ್ತಾನೆ. ದೇವರಿಗೋಸ್ಕರ ಮಾಡ್ತೇನೆ ಎಲ್ಲ ಕೂಡ. ಏನೇ ಅದಕ್ಕೆ ಮಕ್ಕಳು ಆಡಿಸುವಾಗ ಬಡದೇವಳು ಅಕ್ಕರದಲ್ಲಿ ಹೇಳ್ಬೇಕು. ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಕಾನ್ಸೆಪ್ಟ್ ಏನಿರ್ಬೇಕು ಅಲ್ಲಿಗೆ. ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರು ಹೇಳಿದ ಕೆಲಸ ಮಾಡೋಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಆಫೀಸರ್ ರಿಪೋರ್ಟ್ ಮಾಡ್ಕೊತಾರ ಹಾಗೆ. ಯಾತಕ್ಕೆ ಬಂದಿರೋದು ಅಲ್ಲಿಗ? ಆಫೀಸ್ ಕೆಲಸ ಮಾಡಕ್ಕೆ ಬಂದಿರೋದು ಅಷ್ಟೆ. ಬೆಳಿಗ್ಗೆ ಹೇಳ್ತಿರ್ಬೇಕಾದ್ರೆ ಪ್ರಾತಃ ಪ್ರವೃತ್ತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಈ ರೀತಿ ಸಂಕಲ್ಪ ಮಾಡಿ ಎದ್ದು ಬಿಟ್ಟರೆ ಹೇಳೋದು ಕೂಡ ದೇವ್ರ ಪೂಜೆ ಆಯ್ತು. ಈಗ ಸೈನ್ ಮಾಡೋದು ಒಂದು ಡ್ಯೂಟಿ, ಪಾರ್ಟ್ ಆಫ್ ದಿ ಡ್ಯೂಟಿ. ಹೇಗೋ ಅಲ್ಲಿ ಎದ್ದ, ಅವ ಸ್ನಾನಕ್ಕೆ ಹೊರಟ, ದೇವರ ಹತ್ರ ಶುದ್ಧರಾಗಬೇಕು. ಅದಕ್ಕೋಸ್ಕರ ದೇವ್ರು ಕೊಟ್ಟ ಮನೆ ಇದು, ಶುದ್ಧ ಮಾಡ್ತೇನೆ. ಪ್ರತಿಯೊಂದು ಕೆಲಸ ಊಟ ಮಾಡ್ತೇನೆ, ದೇವ್ರು ಕೊಟ್ಟ ದೇಹ ಪೋಷಣೆ ಆಗಬೇಕು, ದೇವ್ರು ಕೊಟ್ಟ ಪ್ರಸಾದ ತಗೊಳ್ತೇನೆ.
ಪ್ರತಿ ಸ್ಟೇಜಲ್ಲೂ ಅದೇನು ಆಟೋಮೆಟಿಕ್ ಬರ್ತಾ ಬರ್ತಾ ಏನಾಗುತ್ತೆ ರಿಫ್ಲೆಕ್ಸ್ ಆಕ್ಷನ್ ಇದ್ದಾಗೆ ಸಹಜವಾಗಿ ಬರುತ್ತೆ. ಮೊದಲು ಭಾರಿ ಅನ್ಕೋಬೇಕಷ್ಟ, ಆಮೇಲೆ ಅದು ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಆದ್ದರಿಂದ ಅದು ಕಷ್ಟನೇ ಅನ್ಸೋದಿಲ್ಲ. ಇವನೇನು ಮಾಡಿದ, ಇಯಂ ರಮಾ ತವಾತ್ಮಜ ಬಭೂವತಾಂ ಹರೇರ್ನ ಚೇತ್ ದದಾತಿ ಚೇತ್ ತದಾ ಪಿತಾ ನಿರಿಂದಿರೋ ಹೃದಯದಧಃ ಹಿತಾಯ ಚೈತದೀರಿತಂ ತವಾನ್ಯಥಾ ನ ಚಿಂತೆಯ ನ ಯೋಷಿದಿಚ್ಛಯ ಸಹಂ ಬ್ರವೀಮಿ ಪಶ್ಯ ಯಾದೃಶಃ. ಇಯಂ ರಮಾ ತವಾತ್ಮಜ, ಈ ತವಾತ್ಮಜ ನಿನ್ನ ಮಗಳು ತಿಳ್ಕೊಂಡಿದ್ದೀಯಲ್ಲ, ಯಾರು ಗೊತ್ತಾ ಆಕೆ? ರಮಾ ಸಾಕ್ಷಾತ್ ಮಹಾಲಕ್ಷ್ಮಿ. ಬಭೂವತಾಂ ಹರೇರ್ನ ಚೇತ್, ಆದ್ರಿಂದನೇ ರಮಾ ಯಾರಿಗೆ ಸೇರ್ಬೇಕು? ರಮೇಶನೇ ಸೇರಬೇಕು. ನಾರಾಯಣ ಕೃಷ್ಣ ಯಾರು? ನಾರಾಯಣ. ನನಗೆ ಕೊಡಬೇಕು ಹೊರತು ನೀನು ಬೇರೆಯವ್ರಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ನಚೇತ್ ದದಾತಿ ಚೇತ್ ತದಾ ಪಿತಾ ನಿರಿಂದಿರೋ ಹೃದಯದತಃ. ಈ ರೀತಿ ಕೊಡದೆ ಹೋದರೆ ಅವ್ರು ಏನಾಗ್ತಾನೆ? ನಿರಿಂದಿರಹ. ಇಂದಿರ ಅಂದ್ರೇನು? ಲಕ್ಷ್ಮಿ. ಇನ್ನೊಂದರ್ಥ ಸಂಪತ್ತು. ಸರ್ವ ಸಂಪತ್ತು ನಾಶ ಮಾಡ್ಕೊಂಡ್ಬಿಡ್ತಾನೆ. ಇನ್ನೊಬ್ಬರಿಗೋಸ್ಕರ ಅಂತ ಕೊಟ್ಟರೆ ಅದು ಮಹಾಪಾಪ, ಸರ್ವನಾಶ. ದೇವರಿಗೆ ಅಂತ ಕೊಟ್ಟರೆ ಸರಿ, ರಜೆ ಬಿಲ್ಲಿ ಕಳ್ಕೊತಾನೆ. ಅಧಃ ಅಧೋಗತಿ, ನರಕಾದಿ ಅನರ್ಥಕ್ಕೆ ಗುರಿ ಆಗ್ತಾನೆ. ಎಂದು ಹಾಗೆ ಮಾಡಬಾರ್ದು. ಅದಕ್ಕೆ ನಾವು ಯಾವುದೋ ಬಂದು ಏನೋ ಕೇಳಿದ್ರೆ ಕೊಡೋ ರೈಟ್ ನಮಗಿಲ್ಲ. ಇದು ಮನೆ ಅಂದ್ರೆ ಒಂದು ಟ್ರಸ್ಟ್ ಇದ್ದಾಗ, ಮನೆಯೇ ಟ್ರಸ್ಟ್ ಇದ್ದಾಗ ಯಾರೋ ಮಿಸ್ಯೂಸ್ ಮಾಡೋಕ್ಕೆ ನಾನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು, ಅದು ಪಾಪದ ಪ್ರಶ್ನೆ ಅಲ್ಲ. ಕೊಡೋ ರೈಟ್ ನಮಗಿಲ್ಲ. ಅದನ್ನು ಯಾವುದಕ್ಕೂ ನೀವು ಕೇಳ್ತಿರೋದು ಯಾವುದಕ್ಕೋ, ಯಾರೋ ಕೇಳಕ್ಕೆ ಬರ್ತಾರೆ, ಯಾವುದಕ್ಕೋ ದುಡ್ಡು ಕೊಡಿ ಅಂತ ಕೇಳ್ತಾರೆ, ತಿಳ್ಕೊಬೇಡ. ಅದು ಕೊಡೋ ರೈಟ್ ನಮಗಿಲ್ಲ. ಬ್ಯಾಂಕ್ನಲ್ಲಿ ಯಾರು ದುಡ್ಡು ಕೊಟ್ಬಿಡ್ತಾರೆ ಹೋಗ್ಬಿಟ್ಟು, ಅಷ್ಟೊಂದು ದುಡ್ಡಿದೆ ಕೊಡಿ ಅಂತ ಕೇಳಕ್ಕೆ ಸಾಧ್ಯ ಇಲ್ಲ. ಅದಿದೆ, ವ್ಯವಸ್ಥೆ ಪ್ರಕಾರ ಮಾಡಬೇಕು ಅಂತ ಬೇರೆ ಮಾಡೋಂಗಿಲ್ಲ. ಹಾಗೆಲ್ಲ ಕೊಡ್ಲಿಕ್ಕೆ ಬರೋದಿಲ್ಲ. ಒಳ್ಳೇದಕ್ಕೆ ಕೊಡೋದಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಮತ್ತೆ ಅದು ಆಪ್ಷನಲ್ ಅಲ್ಲ, ಕಂಪಲ್ಸರಿ. ಒಳ್ಳೆ ಕೆಲಸಕ್ಕಾದ್ರೆ ಏನು ಮಾಡಬೇಕು? ಕೊಡಲೇಬೇಕು. ಕೆಟ್ಟ ಕೆಲಸಕ್ಕೆ ಈಗ ಚೆಕ್ ಇದೆ, ಅಕೌಂಟ್ ಇದೆ, ದುಡ್ಡು ಇದೆ, ಚೆಕ್ ಕೊಡ್ತಾರೆ, ಕೊಡೋದಿಲ್ಲ ಅಂತ ಹೇಳೋಗಿಲ್ಲ. ಅವನೇನು ಮಾಡ್ಬೇಕಾಗ? ಕೊಡಲೇಬೇಕು. ಅಕೌಂಟಲ್ಲಿ ಅವನಿಗೆ ಕೊಡೋ ಕಾರಣ ಇಲ್ಲ, ಅವ್ನಿಗೆ ಕೊಟ್ಟರೆ ಅಪರಾಧಿ ಆಗ್ತಾರೆ. ನಮ್ಮ ಮನೇನೂ ಆಫೀಸು, ಮನೇನೂ ಬ್ಯಾಂಕ್, ಮನೇನೂ ಟ್ರಸ್ಟ್ ಇದ್ದಾಗ ನಮ್ಮೆಲ್ಲರಿಗೂ ಏನು ರೈಟ್ ಇಲ್ಲ, ಸ್ವೇಚ್ಛೆಯಿಂದ ಉಪಯೋಗಿಸೋ ಹಕ್ಕು ಯಾರಿಗೂ ಇಲ್ಲ. ಅದನ್ನು ಪ್ರತಿಯೊಬ್ಬರು ಕೂಡ ಅದನ್ನು ದೇವ್ರ ಪೂಜೆಗೆ ಉಪಯೋಗಿಸ್ಬೇಕು, ಅವ್ರಿಗೆ ಬೇರೆ ಉಪಯೋಗಿಸಕ್ಕೆ ಬರೋದಿಲ್ಲ. ಯಾವ್ದು ಈರುಳ್ಳಿ ಬೆಳೆ ತರ್ಲಕ್ಕೆ ಬರೋದಿಲ್ಲ, ದೇವ್ರು ತೊಗೊಳೋದಿಲ್ಲ, ಹೇಗೆ ತರ್ಲಕ್ಕೆ ಬರುತ್ತೆ? ಈಗ ನೋ ಪ್ರಾವಿಷನ್ ಅಂತ ಹೇಳ್ತಾರೆ. ಅದಕ್ಕೆಲ್ಲ ತರ್ಲಕ್ಕೆ ಬರೋದಿಲ್ಲ. ದೇವ್ರ ಪೂಜೆಗೆ ಅವ್ನು ಯಾವುದು ಅದು ಮಾತ್ರ ಕೊಡ್ಲಕ್ಕೆ ಬರೋದು. ಯಾರು ಅವ್ರನ್ನ ಕರ್ಲಕ್ಕೆ ಬರೋದಿಲ್ಲ ಊಟಕ್ಕೆ. ಅದಕ್ಕೆ ಬೇರೆ ಭಕ್ತರಲ್ಲ, ಕರ್ಲಕ್ಕೆ ಆಗೋದಿಲ್ಲ. ಅವನಾಗಿ ಬಂದ ಏನೋ ಕೊಟ್ಟು ಹೋಗ್ಬೋದು ಅಷ್ಟೇ. ನಾವಾಗಿ ಇನ್ವೈಟ್ ಮಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಈ ಅನುಸಂಧಾನ ಇದ್ರೆ ಇಲ್ಲಿ ಹೇಳ್ತಾ ಕತೆ ಹೇಳ್ತಾ ಏನೇನು ಇರಬೇಕು ಅಂತ ಹೇಳ್ತಾ ಹೋಗ್ತಾರೆ ಆಚಾರ್ಯ. ಇಯಂ ರವಾ ತವಾತ್ಮಜ ಬಭೂವತಾಂ ಹರೇರ್ವಚೇ ತದಾಸಿ ಚೇತ್ ತದಾ ಪಿತಾ ನಿರಿಂದಿರೋ ಹೃದಯದಃ ಹಿತಾಯ ಚೈತದೀರಿತಂ ತವ ಅನ್ಯಥಾ ನ ಚಿಂತೆಯ ನ ಜೋಷಿತಿಚ್ಛಯ ತ್ವಹಂ ಬ್ರವೀಮಿ ಪಶ್ಯ ಯಾದೃಶಃ. ದೊಡ್ಡ ಪ್ರಶ್ನೆ ಉತ್ತರ ಕೊಡ್ತಾನೆ ಕೃಷ್ಣ ಈಗ. ಹಿತಾಯ ಚ ಏತದೂರಿತಂ ತವ, ನಿನ್ನ ಒಳ್ಳೆಯದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಇಷ್ಟೊತ್ತು ಕೂಡ. ಏನಂತೆ? ಆತಕ್ಕೆ ಹೇಳ್ತಾ ಇಲ್ಲ. ಅನ್ಯಥಾ ನ ಚಿಂತೆಯ, ಬೇರೆ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ. ಏನು ಯೋಚನೆ? ಕೃಷ್ಣನಿಗೆ ಭಾರಿ ಅಪೇಕ್ಷೆ ಇದೆ, ಮದುವೆ ಆಗಬೇಕು ಅಂತೇಳಿ ಏನೋ ನಾಟಕ ಮಾಡ್ತಾ ತಿಳ್ಕೊಳಕ್ಕೆ ಹೋಗ್ಬೇಡ. ಒಳ್ಳೇದಕ್ಕೋಸ್ಕರ ಹೇಳ್ತಿದ್ದೇನೆ ಅಷ್ಟೇನೆ. ನಾ ಯೋಷಿದಿಚ್ಛಯ ತ್ವಹಂ, ಯೋಷಿದಿಚ್ಛಯ ನಾನು ಸ್ವರತ. ಮಹಾಲಕ್ಷ್ಮಿನೂ ಬೇಕಿಲ್ಲ ಭಗವಂತನಿಗೆ ಆ ಲೆಕ್ಕದಲ್ಲಿ. ನಾನು ಅದಕ್ಕೋಸ್ಕರ ಹೇಳ್ತಾ ಇಲ್ಲ. ಬ್ರವೀವಿ ಪಶ್ಯ ಯಾದೃಶ, ನಾನು ಯಾರು ನೋಡು ಅಂತ ತೋರಿಸ್ತೀನಿ. ವಿಶ್ವರೂಪ ತೋರಿಸ್ತಾರೆ ಕೃಷ್ಣ, ನಾನು ಯಾರು ನೋಡು ಅಂತ ತೋರಿಸ್ತಾರೆ. ಒಳ್ಳೆ ಘಟ್ಟ ಇದು. ಅಂದರೆ ಈಗ ನಮಗೂ ಉತ್ತರ ಇದು. ಇದಾದ್ರು ನೈವೇದ್ಯ ಮಾಡಿ ನನಗೋಸ್ಕರ ಕೇಳ್ತಾ ಇಲ್ವಾ, ನಿನ್ನ ಒಳ್ಳೇದೋಸ್ಕರ ಹೇಳ್ತೀನಿ ಅಂತ ಅರ್ಥ. ಗೋನು ನಾರಾಯಣಾಯ ಪಾನೀಯಂ ಸಮರ್ಪಯಾಮಿ ಅಂತ ಹೇಳಿದ. ಇವನೇ ನೀರು ಬರ್ಲಿಕ್ಕೆ ಶುರುವಾಯ್ತಾಗ. ಮೇಲೆ ನೀರಿರಲಿಲ್ಲ, ಬರ್ಲಿಕ್ಕೆ ಶುರುವಾಯ್ತು. ನಾವು ಏನು ದೇವ್ರಿಗೆ ಕೊಡ್ತೇವೆ ಏನಾಗುತ್ತದ? ನಮಗೆ ಚೆಂಡು ಹೊಡಿತಾನೆ, ಈಗ ಏನಾಗುತ್ತೆ? ಇಮಿಡಿಯೇಟ್ಲಿ ವಾಪಸ್ ಬರ್ತೀವಿ. ಮೊದಲಿಗಿಂತ ಜೋರಾಗಿ ವಾಪಸ್ ಬರುತ್ತೆ. ಹಾಕಿದ ಸ್ಪೀಡದ್ದು ಅದೇ ಸ್ಪೀಡಲ್ಲಿ ವಾಪಸ್ ಬರುತ್ತೆ. ಆದ್ದರಿಂದ ದೇವರು ಏನೇನು ಕೇಳ್ತಾನೋ ತನಗೋಸ್ಕರ ಕೇಳೋದಿಲ್ಲ. ಯಾತಕ್ಕೆ ಕೇಳ್ತಾನೆ? ಹಿತಾಯ ತವ, ನಿನಗೋಸ್ಕರ ಕೊಡ್ತಾ ಇದ್ದೇನೆ, ಅವ್ರು ಕೇಳ್ತಾ ಬೇರೆದಕ್ಕೋಸ್ಕರ ಅಲ್ಲ. ನೀನು ಪಾಪಿ ಆಗಬಾರ್ದು ನೀನೀಗ. ಅಲ್ಲ, ಕೆಲವರು ಹೇಳೋದು ನನಗೋಸ್ಕರ ಕೇಳ್ತಾ ಇಲ್ಲ ಅಂತ ಹೇಳ್ತೀಯ. ಅದು ನಂಬೋದು ಹೇಗೆ ಅಂದರೆ ಯಾರು ನೋಡು ಅಂತ ತೋರಿಸ್ತಾರೆ. ನಾ ಯಾರು ನೋಡಿ? ಈಗ ವಿಶ್ವರೂಪ ತೋರಿಸೋಕೆ ಸಂದರ್ಭ ಬೇಕಲ್ಲ. ಸುಮ್ಮನೆ ವಿಶ್ವರೂಪ ಯಾಕೆ ತೋರಿಸ್ತಾರೆ? ಒಂದು ಕಾರಣ ಇರಬೇಕು. ನೋಡು ವಿಶ್ವರೂಪ ತೋರಿಸ್ತಾನೆ, ಅದು ನಾಳೆ ದಿವಸ ವಿಶ್ವರೂಪ ಹೇಗಿದೆ. ಇದು ಅನೇಕ ಪ್ರಸಂಗಗಳಲ್ಲಿ ಒಂದು ವಿಶ್ವರೂಪ ತೋರಿಸಿದ ಪ್ರಸಂಗಗಳಲ್ಲಿ ಇದು ಸೇರುತ್ತೆ. ಇದು ಭಾಗವತದಲ್ಲಿ ಬರೋದಿಲ್ಲ, ಹರಿವಂಶದಲ್ಲಿ ಬರುತ್ತೆ. ಎಲ್ಲ ಸೇರಿಸಿ ಆಚಾರ್ಯ ಬರೀತಾರೆ. ಆದ್ದರಿಂದನೇ ಅದು ಪೂರ್ಣ ಪ್ರಜ್ಞರಾದ್ರಿಂದ ಅದು ಬರೆದಿದ್ದೆಲ್ಲ ಹೇಗಿರುತ್ತೆ? ಪರಿಪೂರ್ಣವಾಗಿರುತ್ತೆ ಹೊರತು ಯಾವುದನ್ನು ಬಿಡೋದಿಲ್ಲ.